ಸಮ್ಯಕ್ ಚಾರಿತ್ರ ಅಧಿಕಾರ ನಡೆದಂತೆ ಇದೆ. 135ನೇ ಶ್ಲೋಕ. ಇತ್ಯತ್ರ ತ್ರಿತಯಾತ್ಮನಿ ಮಾರ್ಗೇ ಮೋಕ್ಷಸ್ಯ ಸ್ವಹಿತಕಾಮಃ ಅನುಪರತಂ ಪ್ರಯತಂತೆ ಪ್ರಯಾಂತಿ ತೇ ಮುಕ್ತಿಂ ಅಚಿರೇಣ. ಈ ಪ್ರಕಾರ ಈ ಲೋಕದಲ್ಲಿ ಯಾರು ತಮ್ಮ ಹಿತದ ಇಚ್ಛುಕರಿದ್ದಾರೆ, ಮೋಕ್ಷದ ರತ್ನತ್ರಯಾತ್ಮಕವಾದ ಮಾರ್ಗದಲ್ಲಿ ಯಾವಾಗಲೂ ತಡೆಯಿಲ್ಲದೆ ಪ್ರಯತ್ನ ಮಾಡುತ್ತಾರೆ, ಆ ಪುರುಷರು ಮೋಕ್ಷದಲ್ಲಿ ಶೀಘ್ರವಾಗಿಯೇ ಗಮನ ಮಾಡುತ್ತಾರೆ. ಈ ಪ್ರಕಾರ ಈ ಲೋಕದಲ್ಲಿ ಇದರದ ಹಿಂದಿನ ವಾರ ಕೂಡ ಚರ್ಚೆ ಆದದ್ದು ಇತ್ತು. ಯಾವ ಪ್ರಕಾರ ಜಿನಾಗಮದಲ್ಲಿ ಹೇಳಿರುವ ಪ್ರಕಾರ, ಅಥವಾ ಇಲ್ಲಿಯವರೆಗೆ ಹೇಳಿರುವ ಪ್ರಕಾರ, ಅಥವಾ ಸಮ್ಯಕ್ ಚಾರಿತ್ರದ ಅನುಸಾರ ಈ ಲೋಕದಲ್ಲಿ ಆ ಲೋಕನ ಬೇರೆ ಇದೆಯಲ್ಲ, ಈ ಯಾವ ಆಕಾಶದ ಒಂದು ವಿಭಾಗ ರೂಪದ ಲೋಕ ಇದೆ, ಆ ಲೋಕದ ಮಾತು ಹೇಳ್ತಾ ಇಲ್ಲ. ಆದ್ರೆ ಈ ಲೋಕ ಅಂತಂದ್ರೆ ಅಧ್ಯಾತ್ಮ ಲೋಕ ಅನ್ರಿ, ಅಥವಾ ಸ್ವಹಿತದ ಕಾರ್ಯದಲ್ಲಿ ತೊಡಗಿರುವಂಥವ್ರದ್ದು ಲೋಕ ಅನ್ರಿ. ಈ ಲೋಕದಲ್ಲಿ ಈ ಪ್ರಕಾರ ಈ ಲೋಕದಲ್ಲಿ ಏನಾಯಿತು, ಯಾರ ಹಿತದ ಇಚ್ಛೆಯುಳ್ಳವರಿದ್ದಾರೋ ಅವರು ಆ ಲೋಕದೊಳಗಿರೋರೆಲ್ಲ ಹಿತದ ಇಚ್ಛೆಯುಳ್ಳವರೆಲ್ಲ ಅದಾರಲ್ಲ. ಆದ್ರೆ ಅಂದ್ರೆ ಇಲ್ಲಿ ಸ್ಪಷ್ಟ ರೂಪದಿಂದ ಹೇಳಿದ್ರೆ 4ನೇ ಗುಣಸ್ಥಾನದಿಂದ ಮೇಲಿನವ್ರದ್ದು ಮಾತಿದ್ದಾರೆ. ಈ ಲೋಕ ಅಂದ್ರೆ ಆ ಲೋಕ ಬೇರೆ ಇದೆ, ಸಂಸಾರದ ಮಾರ್ಗ ಬೇರೆ ಇದೆ, ಮೋಕ್ಷದ ಮಾರ್ಗ ಬೇರೆ ಇದೆ. ಮೋಕ್ಷದ ಮಾರ್ಗದೊಳಗೆ ಯಾರು ಬಂದಿದ್ದಾರೋ ಅವರ ಲೋಕ ಬೇರೆ ಇದೆ, ಅವರ ವಿಚಾರ ಬೇರೆ ಇದೆ, ಅವರ ವ್ಯವಹಾರ ಬೇರೆ ಇದೆ, ಅವರು ಒಂದು ಅನುಸರಣೆ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು ಎಲ್ಲ ಬೇರೆಯೇ ಇದೆ. ಲೋಕದ ಜನರುಗಳಿಂದ ಬೇರೆ ಇದೆ ಅವರ ಪ್ರವೃತ್ತಿ. ಹಾಗಾದರೆ ಈ ಲೋಕದಲ್ಲಿ ಅರ್ಥಾತ್ ಆಧ್ಯಾತ್ಮ ಲೋಕದಲ್ಲಿ, ಆತ್ಮ ಕಲ್ಯಾಣದ ಲೋಕದಲ್ಲಿ ಜಿನವಾಣಿಯ ಶ್ರದ್ಧೆ ಮಾಡುವಂಥವರ ಲೋಕದಲ್ಲಿ ಅವರಂತೂ ತಮ್ಮ ಹಿತ ಬಯಸುವಂಥವರ ಇದ್ದಾರಲ್ಲ, ಆ ಲೋಕದೊಳಗೆ ಬಂದಿರುವವರ 4ನೇ 5ನೇ 6ನೇ ಗುಣಸ್ಥಾನ ಅವರ್ತಿ. ಇನ್ನು 4ನೇ ಗುಣಸ್ಥಾನದ ಸಲುವಾಗಿ ಯಾರು ಪ್ರಯತ್ನ, ಅರ್ಥಾತ್ ಆತ್ಮನ ಅನುಭೂತಿಯ ಸಲುವಾಗಿ ಕೂಡ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಆ ಲೋಕದ ಸಮೀಪದಲ್ಲಿ. ಹಾಗಾದ್ರೆ ಅವರಿಗೆ ಹಿತದ ಇಚ್ಛೆ ಇದೇನಿಲ್ಲ, ಇದೇನಲ್ಲ, ಹಿತದ ಇಚ್ಛೆ ಇರುವುದರಿಂದನ ಅವರ ಆತ್ಮನ ಅನುಭವದ ಸಲುವಾಗಿ ಉದ್ಯಮಶೀಲಿದ್ದಾರೆ. ಹಿತದ ಇಚ್ಛೆ ಇರುವುದರಿಂದನ ಆತ್ಮನ ಅನುಭವ ಪಡೆದಂಥವರ ಆತ್ಮನಲ್ಲೇ ನಿಮಗ್ನ ಆಗುವಂಥ ಪ್ರಯತ್ನದೊಳಗ ರಥ ಇದ್ದಾರೆ. ಆದ್ರೂ ಕೂಡ ಹಿತದ ಇಚ್ಛೆ ಅಂಥೇಳಿ ಯಾಕೆ ಹೇಳಿದರು ಅಂತಂದ್ರೆ, ದುರ್ಬಲತೆಯನ್ನು ಬಿಟ್ಟುಕೊಡುವ ಸಲುವಾಗಿ ಹೇಳಿದ್ದಾರೆ. ಕರ್ಮದ ವಶ ಆಗದೇ ಇರಲಿ ಅನ್ನುವ ಅಭಿಪ್ರಾಯದಿಂದ ಹೇಳಿದರು. ರಾಜಮಲ್ ಜಿ ಪಾಂಡೆ ಕಲಶ ಟೀಕಾದೊಳಗ ನಿರ್ಜರಾ ಅಧಿಕಾರದ 13ನೇ ಕಲಶದ ವ್ಯಾಖ್ಯೆ ಮಾಡ್ತಾ ಇಲ್ಲಿಂದ ಗ್ರಂಥಕರ್ತರ ಸ್ವಲ್ಪ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಅಂಥೇಳಿ ಹೇಳಿದ್ದಾರೆ. ಹಾಗಾದ್ರೆ ಈ ಲೋಕದೊಳಗ ಈ ಪ್ರಕಾರ ಯಾರಿಗೆ ಹಿತದ ಇಚ್ಛೆ ಇದೆಯೋ ಅಂಥೇಳಿ ಹೇಳಿ ಆತ್ಮನ ಅನುಭವ ಸಂಪನ್ನ 4, 5, 6ನೇ ಗುಣಸ್ಥಾನದವರಿಗೇನು
ಮತ್ತು ಆತ್ಮನ ಅನುಭೂತಿಯಲ್ಲಿ ಯಾರ ರುಚಿಯುಳ್ಳವರಿದ್ದಾರೋ ಅವರ ಸಲುವಾಗೇನು ಏನು ಹೇಳಿದರು, ಹಿತದ ಇಚ್ಛೆ ಒಂದು ವೇಳೆ ನಿಜವಾಗೇನೆ ಇತ್ತು ಅಂತಂದ್ರೆ, ಈಗ 6ನೇ ಗುಣಸ್ಥಾನದವರಿಗೆ ಹಿತದ ಇಚ್ಛೆ ಏನಿರೋದ್ರಿ? 6ನೇ ಗುಣಸ್ಥಾನದೊಳಗ ನಿರ್ಗ್ರಂಥ ಮಹಾಮುನಿಗೆ ಹಿತದ ಇಚ್ಛೆ ಏನಿರೋದ? ಕೇವಲ ಜ್ಞಾನ ಪ್ರಾಪ್ತಿ ಆಗುವ ಹಾಗೆ, ಸಾಕ್ಷಾತ್ ಶ್ರದ್ಧಾವಸ್ಥೆಗೆ ತಲುಪುವ ಹಾಗೆ ಉದ್ಯಮ ಮಾಡಬೇಕು ಅಂಥೇಳಿ ಅವರನ್ನು ಪ್ರೇರೇಪಿಸ್ತಾ ಇದ್ದಾರೆ. 5ನೇ ಗುಣಸ್ಥಾನದೊಳಗೆ ಇರುವಂಥವನಿಗೆ ಹಿತದ ಇಚ್ಛೆ ಏನಿರೋದ? ಸರ್ವಸಂಗ ಪರಿತ್ಯಾಗಿಯಾಗಿ ನಿರ್ಗ್ರಂಥ ದೀಕ್ಷೆ ಅಂಗೀಕಾರ ಮಾಡುವ ಯಾವ ಭಾವನೆ ಇದೆ, ಆ ಭಾವನೆಗೆ ಅನುಕೂಲವಾದಂಥ ಪ್ರಯತ್ನವನ್ನು ಪ್ರಮಾದ ಬಿಟ್ಟು ಮಾಡಬೇಕು ಅನ್ನುವ ಅಭಿಪ್ರಾಯ ಇದೆ. ಇನ್ನು ಅದೇ ಪ್ರಕಾರ ಸಂಸಾರದ ಸ್ವರೂಪವನ್ನು ಆಗಮಗಳ ಅಧ್ಯಯನದಿಂದ ಸ್ವಯಂ ತನ್ನ ಜ್ಞಾನದ ವಿಶುದ್ಧಿಯಿಂದ ಯಾವ ತಿಳ್ಕೊಂಡಿದ್ದಾನೋ ಆ ಜೀವನಿಗೆ ಅಲ್ಲೇ ನಿಲ್ಲದ್ದನ ಬೇಗನೆ ಆತ್ಮಾನುಭೂತಿ ಪಡೆಯಬೇಕು ಅನ್ನುವಂಥದ್ರ ಸಲುವಾಗಿ ಎಚ್ಚರಿಸ್ತಾ ಇದ್ದಾರೆ. ಹಿತದ ಅಭಿರುಚಿ, ಹಿತದ ಇಚ್ಛೆಯುಳ್ಳವರು ಯಾರಾದರೂ ಓರ್ವ ಆತ್ಮಾನುಭೂತಿ ಸಲುವಾಗಿ ಉದ್ಯಮಶೀಲ ಇರುವಂಥ ಆಗಮ ಅಭ್ಯಾಸಿ ಜೀವ, ಅರ್ಥಾತ್ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ಎರಡನೆಯದಾಗಿ 4ನೇ ಗುಣಸ್ಥಾನ ಮತ್ತು 5ನೇ ಗುಣಸ್ಥಾನ ಇಬ್ಬರೂ ನಿರ್ಗ್ರಂಥ ದೀಕ್ಷೆಯ ಅಂಗೀಕಾರ ಮಾಡೋದು. ಇನ್ನು ಯಾರ ದೀಕ್ಷೆಯ ಅಂಗೀಕಾರ ಮಾಡಿದರೆ ಅವರು ಸಾಕ್ಷಾತ್ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅಲ್ಲಿ ಸ್ವಲ್ಪ ಕೂಡ ಉದಯದ ವಶ ಆಗಬಾರ್ದು ಅನ್ನುವ ಸಲುವಾಗಿ ಇಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನಮಗ ಆಗಮಗಳದ್ದ ತಕ್ಕ ಮಟ್ಟಿಗೆ ಅಭ್ಯಾಸ ಜ್ಞಾನ ಆದ ನಂತರ ಇನ್ನು ನಾವು ನಿಜವಾಗಿ ನಮ್ಮ ಹಿತದ ಇಚ್ಛೆಯಿಂದ ನಮ್ಮ ಅರೂಪಿ ಚಿದ್ಘನ ಸ್ವರೂಪನಾದಂಥ ಜ್ಞಾನ ಮತ್ತು ಆನಂದದ ನಿಧಿಯಾದಂಥ ನಿಜಾತ್ಮನ ಪ್ರತ್ಯಕ್ಷ ಅನುಭವದ ಸಲುವಾಗಿ ಸಂಪೂರ್ಣ ಉದ್ಯಮ ಮಾಡಬೇಕು ಅಥವಾ ಬೇಡ್ರಿ? ಇನ್ನೇನಿದೆ ಹೇಳ್ರಿ? ತತ್ವದ ತಕ್ಕ ಮಟ್ಟಿಗೆ ಅಭ್ಯಾಸ ಆಗಿದೆ. ಇನ್ನೂ ಕೆಲವರಿಗೆ ಸಂಸಾರದ ಅನೇಕ ಪ್ರಕಾರದ ಅನುಭವಗಳ ಆಗಿದ್ದಾವೆ. ಸಂಯೋಗಗಳ ಸ್ವರೂಪದ ಪರಿಚಯ ಆದದ್ದಿದೆ, ದೇಹದ ಸ್ವರೂಪದ ಪರಿಚಯ ಆದದ್ದಿದೆ, ಹೌದೇನಿಲ್ರಿ? ಮತ್ತು ಈ ಲೋಕಕ್ಕೆ ಸಂಬಂಧಿಸಿದ ಹಾಗೆ ದೀರ್ಘ ಜೀವನನೂ ಮಾಡಿದ್ದೇ ಇದೆ. ಹಾಗಾದರೆ ಈಗ ಒಂದೇ ಒಂದು ಕರ್ತವ್ಯ, ನಿನಗೆ ಇನ್ನೂ ಜೀವನ ನಡೆದಿದೆ ಅಂದ ಮೇಲೆ, ಇನ್ನೂ ಈ ದೇಹ, ಈ ಜಿನವಾಣಿ, ಈ ಬುದ್ಧಿಯ ಯೋಗ್ಯತೆ ರೂಪದ ಸಂಯೋಗ ಇದೆ ಅಂದ ಮೇಲೆ ನೀನು ಅರ್ಥಾತ್ ನಾನು ಏನು ಮಾಡುವುದಿದೆ? ಸಾಧ್ಯ ಆದಷ್ಟು ಪರದ ರುಚಿಯನ್ನು ಬಿಡೋದಿದೆ, ಸಂಪೂರ್ಣ ಶಕ್ತಿಯನ್ನು ತೊಡಗಿಸಿ ಅನಂತ ಕಾಲದೊಳಗೆ ಆಗಿಲ್ಲ ಆ ಕಾರ್ಯದ ಸಲುವಾಗಿ ಉದ್ಯಮ ಮಾಡುವುದಿದೆ. ಸಂಪೂರ್ಣ ಶಕ್ತಿ ತೊಡಗಿಸಿ. ಏನು ಕಾರ್ಯ ಆಗಿಲ್ಲ? ಕಾರ್ಯ ಇಲ್ಲವೇ ಆಗಿಲ್ಲ. ಈ ಸಂಯೋಗ ರೂಪದ ದೇಹ ಅನ್ಯ ದೇಹಕ್ಕೆ ಸಂಬಂಧಿಸಿದ ಜಡಚೇತನ ಪದಾರ್ಥಗಳ ಅವುಗಳಲ್ಲೇ ಇರುವಂಥ ಅಥವಾ ಅವುಗಳ ಕಡೆಗೆ ಹೋಗುವಂಥ ಬುದ್ಧಿಯನ್ನು ಸ್ಥಿಮಿತದೊಳಗೆ ತಂದುಕೊಂಡ, ಹಿಡಿತದೊಳಗೆ ತಂದುಕೊಂಡ ಈ ದೇಹದಿಂದ ಸಮಯಕ್ಕೆ ಉದಿಸಿ ಬರ್ತಾ ಇರುವಂಥ
ಅಶುದ್ಧ ಪರ್ಯಾಯದಿಂದ ಬೇರೆ ಮಾಡಿ ಆ ಬುದ್ಧಿಗೆ ನಿರಾಕುಲ ಶಾಂತಿಯ ಸಾಗರನಾದಂಥ ಅರೂಪಿ ಆತ್ಮನ ಆಶ್ರಯ ಪಡೆಯುವಂಥ ಒಂದು ಪ್ರಚೋದನೆ ನೀಡೋದು ಪ್ರಯತ್ನ ಮಾಡ್ತಾ ಇರೋದು. ಏನೇನಿದವ್ರಿ ಇನ್ನೂ ಈ ಭವದ್ದು ಕಾರ್ಯ ಏನೇನದವ, ಏನೇನು ಮಾಡಿದೆವು, ಏನೇನು ಇದಾವೆ, ಏನೇನು ಮಾಡಿದೆವು, ಯಾವುದನ್ನು ಮಾಡಿದೆವು, ಯಾವುದ ಆಗಿದೆಯೋ, ಆಗುವ ಯೋಗ್ಯತೆ ಇತ್ತೋ, ಆಗುವುದೇ ಇತ್ತೋ ಅದನ್ನು ಮಾಡಿದೆವು. ಅದು ನಮಗೆ ಬೇಕಾದ್ರೆ ಇಚ್ಛೆ ಇರುವಂಥದ್ದಿರಲಿ, ಬೇಕಾದ್ರೆ ಇಲ್ಲದೇ ಇರುವಂಥ. ಶೀತ ಆಗಿರ್ತಿದೆ, ನೆಗಡಿ, ಅದು ಯಾವಾಗ ಬಾಧೆಯನ್ನು ಆರಂಭ ಮಾಡ್ತಿದೆಯಲ್ಲ, ಅರ್ಥಾತ್ ಕಾಣಿಸಿಕೊಳ್ಳುತ್ತಿದೆಯಲ್ಲ, ಆವಾಗಿನಿಂದ ಅದರ ನಿರೋಧದ ಉಪಚಾರ ಮಾಡ್ತೇವಲ್ಲ. ಒಂದೊಂದು ಸಲ 4 ದಿವಸದೊಳಗೆ ಕಮ್ಮಿ ಆದ ಹಾಗೆ ಅನ್ನಿಸ್ತಿದೆ, ಒಂದೊಂದು ಸಲ 8 ದಿವಸ ಹೋದ್ರೂ ಇದ್ದ ಹಾಗೆ ಅನ್ನಿಸ್ತಿದೆ. ಮತ್ತೆ ಬೇರೆ ಉಪಾಯ ಮಾಡ್ತೇವೆ. ಅದು ನಮ್ಮ ಉಪಾಯದಿಂದ ಕಡಿಮೆ ಆಗಿದೆಯನ, ಆಗ್ತಿದೆಯನ, ಅದರ ಉಪಾಯ ಮಾಡುವ ಅಭಿಲಾಷೆ ಸ್ವಲ್ಪರೇ ಕುಂದಿದೆಯನ. ನೋಡ್ರಿ, ಇದರದ ಅಳತೆ ಅವಲೋಕನ ಪರಿಚಯ ಮಾಡಿಕೊಂಡ ನಿರ್ಣಯ ಆಗುವವರೆಗೆ ನಾವು ಅದರ ಕುರಿತಾಗಿ ಜ್ಞಾನದೊಳಗೆ ಉದ್ಯಮ ಮಾಡಲಿಲ್ಲ. ವರ್ಷಾನುವರ್ಷ ಕೆಮ್ಮು ಇತ್ತಲ್ಲ ನನಗೆ. ನಿತ್ಯ ಸ್ವಾಧ್ಯಾಯದವರಿಗೆ ಗೊತ್ತಿತ್ತು, ವಿಜಯನ್ನ ಎಷ್ಟು ಗಾಬರಿ ಆಗವ್ರ, ಸಾಕಾಶ್. ಅದು ಹೇಗೂ ಇತ್ರಿ, ಎಷ್ಟೋ ವರ್ಷ ಇತ್ತರಿ. ಅರ್ಧ ಗಂಟೆ ಮಾತಾಡ್ತು ಅಂತಂದ್ರೆ ಶುರುವಾಗ್ತಿತ್ತು. ಅದು ಹೇಗೋಯ್ತು, ಎಷ್ಟೋ ವರ್ಷ ಇತ್ತರಿ. 8 ದಿವಸ 15 ದಿವಸ ತಿಂಗಳದ ಮಾತಲ್ಲ. ಮೊದಲಿನ ಕ್ಯಾಸೆಟ್ಗಳೆಲ್ಲ ನೋಡ್ರಿ, ವಿಜಯನ್ನ ಮಾಡ್ತಿದ್ರ ಅವಾಗಿನ ಕಾಲದ್ದು. ಕುಂದಪ್ಪ ಅವ್ರ ಮನೆಯಲ್ಲಿ ನಡೀತಿತ್ತು ಆ ವೇಳೆದೊಳಗಿಂದ. ಹಾಗಾದ್ರೆ ನನ್ನ ಪ್ರಯತ್ನ ಪ್ರತಿಯೊಂದು ಸಮಯದೊಳಗ ಪರದ್ರವ್ಯದ ಕಾರ್ಯದ ಸಲುವಾಗಿ ವಿಫಲನ ಆಗಿರೋದ ನನಗೆ ಮನವರಿಕೆ ಆಗಬೇಕು ಅಥವಾ ಬೇಡ. ಬರೀ ಒಂದು ಕೆಮ್ಮಲದ ಮಾತಿಲ್ಲ, ಉಳಿದ ಎಲ್ಲ ಕಾರ್ಯಗಳ ಕುರಿತಾಗಿ ಕೂಡ, ಮಕ್ಕಳ ಕುರಿತಾಗಿ, ಭಾಷೆ ಯಾವುದೇ ಕರ್ತವ್ಯದ ಕುರಿತಾಗಿ, ಧನದ ಕುರಿತಾಗಿ, ಮನೆಯ ಯಾವುದೇ ಕಾರ್ಯದ ಕುರಿತಾಗಿ, ಕೆಲಸದವರ ಕುರಿತಾಗಿ ಎಷ್ಟು ಪ್ರಾಮಾಣಿಕ ರೂಪದಿಂದ ಕೆಲಸ ಮಾಡ್ತೇವೆ ಅನ್ನುವ ಭರವಸೆ ಕೊಡ್ತಾರೆ. ಹೌದು ಅಥವಾ ಇಲ್ಲರಿ? ನಾವು ನಂಬಿ ಸಂಪೂರ್ಣ ಸಮರ್ಪಣೆಯ ಭಾವದಿಂದ ಅವರನ್ನು ಕೆಲಸಕ್ಕೆ ನಿಯುಕ್ತ ಮಾಡ್ತೇವ್ರಿ. ಆದ್ರೆ ಕಾಲಾಂತರದಲ್ಲಿ, ಕಾಲಾಂತರ ಅಂದ್ರೆ ಬಹಳ ಕಾಲ ಬೇಕಿಲ್ಲ, ಎಷ್ಟು ಬೇಗ ಅವರಲ್ಲಿ ಪರಿವರ್ತನೆ ಯಾವ್ಯಾವ ರೂಪದ ಆಗ್ತಾ ಹೋಗ್ತಿದೆ, ಇದೆಲ್ಲ ನಮಗೆಲ್ಲರಿಗೂ ಅನುಭವಗಮ್ಮಿ ಇದೆಯೋ ಅಥವಾ ಇಲ್ಲರಿ? ಹಾಗೆ ಇದ್ರೂ ಕೂಡ ನಾವು ಆ ಕ್ಷೇತ್ರದಿಂದ, ಅರ್ಥಾತ್ ಪರಸನ್ಮುಖತೆಯ ಇಂದ್ರಿಯ ಜ್ಞಾನದ ಮೂಲಕ ತಿಳಿಯುವಂಥ ಕ್ಷೇತ್ರದಿಂದ ನಮ್ಮ ರುಚಿಯನ್ನು ಎಷ್ಟು ಬಿಟ್ಟು ಕೊಟ್ಟಿದ್ದೇವ್ರಿ, ಎಷ್ಟು ಕಮ್ಮಿ ಮಾಡಿಕೊಂಡಿದ್ದೇವೆ. ಸಾಮಾನ್ಯ 40-50 ವರ್ಷದೊಳಗೆ ಎಲ್ಲ ಸಂಸಾರದ ಸ್ವರೂಪದ ಮನೋಮನ ಖಾತ್ರಿ ಆಗ್ತಿದೆ, ಸಂಪೂರ್ಣ ಪರಿಚಯ ಆಗ್ತಿದೆ. ಆದರೆ ಏನು ಮಾಡೋದ? ಮಾಡಲಿಕ್ಕೆ ಬೇಕಲ್ಲ, ನಡೆಸ್ಕೊಂಡು ಹೋಗಲಿಕ್ಕೆ ಬೇಕು. ಏನು ಮಾಡಲಿಕ್ಕೆ ಬೇಕು? ಏನು ನಡೆಸ್ಕೊಂಡು ಹೋಗಲಿಕ್ಕೆ ಬೇಕು? ಅರೆ, ಯಾವ ಪ್ರಕಾರ ಈಗ ರೋಗದ್ದು ಹೇಳಿತು ಅದೇ ಪ್ರಕಾರ ಮರಣದ್ದು ಇದೆ ರೀ. ಎಲ್ಲಿಯವರೆಗೆ ಮರಣದ ಸಮಯ ಇಲ್ಲ ಅಲ್ಲಿಯವರೆಗೆ ನಮ್ಮ ಉದ್ಯಮಗಳ ಕಾರ್ಯಕಾರಿಯಾಗಿ ಕಾಣಿಸ್ತಾವೆ ಭ್ರಾಂತಿಯಿಂದ.
ಯಾವಾಗ ಮರಣದ ಸಮಯ ಬರ್ತಿದೆಯೋ ಆ ವೇಳೆದೊಳಗ ಮೊನ್ನೆ ಹೇಳಿದ್ದಿತ್ತು, ಸಿದ್ಧಾಲಯದಿಂದ ಅನಂತ ಸಿದ್ಧರು ಇಳಿದು ಬಂದ್ರೂ ಕೂಡ ಒಂದು ಸಮಯ ಯಾವ ಜೀವದ ಅದೇ ಜೀವನದೊಳಗ ಅದೇ ಸ್ಥಿತಿಯೊಳಗ ಅಧಿಕವಾಗಿ ಇರಿಸುವ ಸಾಮರ್ಥ್ಯ ಇಲ್ಲ. ಇಷ್ಟು ತಿಳಿದ ನಂತರ ಇದು ತಿಳಿದಿದೇನಿಲ್ಲ ನಮಗರೆ ತಿಳಿದಿದೆ. ಹಾಗಾದರೆ ನಮಗೆ ಹಿತದ ಇಚ್ಛೆ ಉತ್ಪನ್ನ ಆಗಿದೆ ಏನು? ಅದರಲ್ಲೇನ ಏನಾದರೂ ಬದಲಾವಣೆ? ಅರೆ ಕೊನೆಯವರೆಗೆ ಪ್ರಯತ್ನ, ಕೊನೆಯವರೆಗೆ ಪ್ರಯತ್ನ, ಆ ಪ್ರಯತ್ನದೊಳಗೆ ಕೊನೆಯವರೆಗೆ ವಿಫಲ, ಕೊನೆಯವರೆಗೆ ವಿಫಲ. ಆದ್ರೆ ಆ ವಿಫಲತೆ, ಆ ಪ್ರಯತ್ನ, ಆ ಪರದ ರುಚಿ ಅದಕ್ಕೆ ಮಾತ್ರ ಕೊನೆ ಬರ್ತಾನೆ ಇಲ್ಲ. ಈ ಲೋಕದಲ್ಲಿ ಅರೆ ನಾವು ಈ ಜಿನವಾಣಿಯ ಕ್ಷೇತ್ರದಲ್ಲಿ ಬಂದಿದ್ದೇವಲ್ಲ, ಜೀವ ದೇಹಗಳ ಸ್ವರೂಪ ಎಂಥದ್ದಿದೆ, ಸಂಯೋಗದ ಸ್ವರೂಪ ಎಂಥದ್ದಿದೆ ಅನ್ನೋದನ್ನು ತಿಳಿಯುವಂಥದ್ದು ಒಂದು ಲೋಕದೊಳಗೆ ಬಂದಿದ್ದೇವಲ್ಲ. ಹಾಗಾದರೆ ಈ ಲೋಕದೊಳಗೆ ಬಂದ ನಂತರ ಒಂದು ವೇಳೆ ನಿನಗೆ ಹಿತದ ಇಚ್ಛೆ ಇತ್ತು ಅಂತಂದ್ರೆ ತಡೆಯಿಲ್ಲದೆ ನೀ ಪ್ರಯತ್ನ ಮಾಡಂಥೇಳಿ ಹೇಳ್ತಾರೆ, ಉದ್ಯಮ ಮಾಡಂತ ಹೇಳ್ತಾರೆ. ತಡೆಯಿಲ್ಲದೆ ಅಲ್ಲ, ಯಾವಾಗ ಬಿಡುವಿದೆ ಆವಾಗ ಮಾಡವ್ರೆ ನಾವು, ಹೌದೇನಿಲ್ರಿ? ಯಾವುದರಿಂದ ಬಿಡುವ? ಅರೆ ಈ ಸಂಸಾರ ಶರೀರ ಭೋಗ. ನೋಡ್ರಿ, ಈ ಮಾತಿಂದ ದಿನನಿತ್ಯವೂ ನಮಗೆ ಸ್ಮರಣೆ ಆಗಲಿಕ್ಕೆ ಬೇಕು. ಇದ್ದಕ್ಕಿದ್ದ ಹಾಗೆ ದೇಹ ಬಿಟ್ಟು ಹೋಗಬಹುದು, ಅಥವಾ ರೋಗದ ಶಯ್ಯೆಯಲ್ಲಿ ದೀರ್ಘಕಾಲ ನರಳಾಡಿ ಶಯ್ಯ ಬಿಟ್ಟು ಹೋಗಬಹುದು. ಯಾವುದರೊಳಗೆ ಅನುಕೂಲ ಇದೆ ರೀ ಬಾಲಚಂದ್ರ ಭಾಯಿ? ಯಾವುದ ಅನುಕೂಲ ನಮಗ? ಇದ್ದಕ್ಕಿದ್ದ ಹಾಗೆ ದೇಹ ಬಿಟ್ಟು ಹೋಗಬಹುದು, ಅದು ಒಳ್ಳೆಯದು. ಅಥವಾ ಮರಣದ ಶಯ್ಯೆ ಅರ್ಥಾತ್ ರೋಗದ ಶಯ್ಯೆಯೊಳಗ ದೀರ್ಘಕಾಲ ನರಳಾಡಿಸಿ 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 ದೇಹ ಬಿಟ್ಟು ಹೋಗ್ಬೋದು. ಎರಡದರೊಳಗೆ ಯಾವುದರಲ್ಲೇ ಆತ್ಮ ಕಲ್ಯಾಣಕ್ಕೆ ಆಸ್ಪದ ಇದೆ ಹೇಳ್ರಿ? ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಯ್ತು ಅಂತಂದ್ರೆ ಏನು ಮಾಡ್ಲಿಕ್ಕೇನೆ ಬರುವುದಿಲ್ರಲ್ಲ. ಗಟ್ಟಿ ಮನುಷ್ಯನ ನಿನ್ನೆನೆ ಸ್ವಾಧ್ಯಾಯಕ್ಕೆ ಬಂದಿದ್ರು, ನಿನ್ನೆನೆ ನೋಡಿದ್ದೇವೆ, ಎಷ್ಟೋ ತನಕ ಮಾತಾಡಿದ್ದೇವೆ. ಇದು ಇದ್ದಕ್ಕಿದ್ದ ಹಾಗೆ ಕಾರ್ಯ ಮಾಡಲಿಕ್ಕೆ ಅವಕಾಶ ಎಲ್ಲಿ ಉಳೀತ್ರಿ? ಅಂತರ್ಮುಖತೆಗೆ ಅವಕಾಶ ಎಲ್ಲಿ ಉಳೀತು? ಇನ್ನು ಇನ್ನೊಂದು ಪಕ್ಷ ಇದೆ, ಏನ? ರೋಗದ ಶಯ್ಯೆಯೊಳಗೆ ದೀರ್ಘಕಾಲ ನರಳಾಡಿ ನರಳಾಡಿ ನರಳಾಡಿ. ಅಲ್ಲಿ ಆತ್ಮ ಕಲ್ಯಾಣಕ್ಕೆ ಅಂತರ್ಮುಖತೆಯ ಪುರುಷಾರ್ಥಕ್ಕೆ ಅವಕಾಶ ಇದೆ ರೀ? ಇದೇನು? ಏನು ಮಾಡೋದು? ಆ ರೋಗದ ನರಳಾಟ, ಅರೆ ರೋಗದ ಶಯ್ಯೆಯೊಳಗ ತೊಳಲಾಡೋದ ನರಳಾಡೋದ, ಆ ಸಮಯದೊಳಗ ನಮೋ ಅರ್ಹಂತಾನಂ ಇಷ್ಟು ಕೂಡ ತಲೆಗೆ ಬೇಸರ ಅನ್ನಿಸ್ತಿದೆ. ಗೊತ್ತಿಲ್ಲ ನಮ್ಗೆ, ನೋಡಿದ್ದೇವೆ, ಅನೇಕರದ್ದು ನೋಡಿದ್ದೇವೆ, ಹೇಳಿದ್ದ ಕೇಳಿದ್ದೇವೆ. ಆದ್ರೆ ನನಗೆ ಹಾಗೆ ಆಗಬಹುದು ಅನ್ನೋದ್ರದ ಕಲ್ಪನಾ ನಾವು ಮಾಡ್ಕೊಳ್ಳಿಕ್ಕೆ ತಯಾರಿಲ್ರಿ, ತಯಾರಿಲ್ಲ. ಎಲ್ಲಿ ತನಕ ರೋಗದ ಶಯ್ಯೆಯೊಳಗೆ ಬೀಳುವುದಿಲ್ಲ ಅಲ್ಲಿಯವರೆಗೆ ನಮ್ದು ಹೊರಗಿನ ಉತ್ಸಾಹ ಕಮ್ಮಿ ಆಗುವುದಿಲ್ಲ. ಎಲ್ಲಿ ರೋಗದ ಶಯ್ಯೆಯೊಳಗೆ ಬಂದು ಬೀಳ್ತೇವೆಯೋ ಅಲ್ಲಿ ರೋಗದ ವೇದನೆಯನ್ನು ಹೊರತುಪಡಿಸಿ ಅನ್ಯ ಯಾವುದೂ ಬುದ್ಧಿಗೆ ಸ್ವೀಕಾರ ಆಗುವುದಿಲ್ಲ. ಯೋಚನೆ ಮಾಡೋದ್ರಿ, ಏನಿದೆ ಇನ್ನು? ಸಾಕಷ್ಟು ಇದೆಯೋ ಅಥವಾ ಇಲ್ರಿ? ಪರ್ಯಾಪ್ತ ಇದೆಯೋ? ಅರೆ ನೀವು ಇಲ್ಲ ಅಂಥೇಳಿ ಹೇಳಿದ್ರೆ ನಾನು ಒಪ್ಪೋದಿಲ್ರಿ. 1000 ವರ್ಷ ಇನ್ನು ಬದುಕಿದ್ರೂ ಕೂಡ ಸಾಲುವಷ್ಟು ಇದೆ ರೀ. ಪುಣ್ಯ ಇದೆ ಇರಲಿ, ವಸ್ತು ಇಲ್ದಿದ್ರೂ ಅದೆಲ್ಲಿ ಹೋಗ್ತಿದೆ ರೀ? ಮಾಡಿದ್ದೆಲ್ಲಿ ಹೋಗ್ತಿದೆ? ಶುಭ ಪರಿಣಾಮ ಮಾಡಿದ್ದೇವೇನಿಲ್ರಿ? ಶುಭ ಕಾರ್ಯ ಸಜ್ಜನಿಕೆ ಸದಾಚಾರ ತಕ್ಕ ಮಟ್ಟಿಗೆ ಮಾಡಿದ್ದೇವೇನಿಲ್ರಿ? ಅದೆಲ್ಲಿ ಹೋಗ್ತಿದೆ? ಆದ್ರೆ ನಮ್ಮ ಪುಣ್ಯದ ಮೇಲೇನೆ ನಮ್ಗೆ ವಿಶ್ವಾಸ ಇಲ್ರಲ್ಲ ಪ್ರಭು.
ನಮಗೆ ನಮ್ಮ ಕರ್ತವ್ಯದ ಕುರಿತು ಎಚ್ಚರ ಮೂಡಿ ಬರ್ತಾ ಇಲ್ಲಲ್ಲ. ಯಾರ್ಯಾರ್ದು ವಿಯೋಗ ಆಯಿತು, ಆ ವಿಯೋಗದ ಸ್ವೀಕಾರ ನಾವು ಈಗ ಮಾಡಿದ್ದೇವ್ರಿ. ವಿಯೋಗದ ಕಲ್ಪನೆ ಮಾಡ್ಕೊಂಡಿದ್ದೇವೇನ್ರಿ? ಯಾರ್ಯಾರ್ದಾಯ್ತಲ್ಲ, ಪತಿ ಇರಲಿ, ತಾಯಿ ಇರಲಿ, ತಂದೆ ಇರಲಿ, ಬಂಧು ಬಳಗ, ಯಾರೋ ಸ್ವೀಕಾರ ನಾವೀಗ ಕಾಲಾಂತರದಿಂದ ಮಾಡಿದ್ದೇವೆ. ಆದ್ರೆ ಕಲ್ಪನೆ ಮಾಡಿದ್ದೇವೇನ್ರ ಆ ಸಮಯದೊಳಗೆ? ಹಾಗಾದ್ರೆ ಹೇಗಾಯ್ತದ? ಯಾಕಾಯ್ತು? ಯಾವ ಪೂರ್ವ ನಿಯೋಜನೆ ಇಲ್ಲದನ ಆಯ್ತಲ್ಲ. ಹಾಗಾದ್ರೆ ನಮ್ದು ಆಗುವುದರ ಕುರಿತಾಕ ನಮಗೂ ವಿಶ್ವಾಸ ಆಗ್ತಾ ಇಲ್ಲ. ಇಲ್ಲಿ ಹಿತದ ಇಚ್ಛುಕರಿದ್ದಾರೆ, ತಮ್ಮ ಹಿತದ್ದರೆ ಶರೀರದಲ್ಲ. ತಾವು ಅನಾದಿ ಕಾಲದಿಂದ ಯಾವ ಮಿಥ್ಯಾ ಮನ್ನನೆಯೊಳಗೆ ಮುಂದುವರಿತಾ ಇದ್ದೇವೆ, ಆ ಶರೀರದ ಹಿತದ ಮಾತಲ್ಲ. ಆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಯಾವೊಂದು ಪರಿವಾರ ಕಟ್ಕೊಂಡಿದ್ದೇವೆ ಅಥವಾ ನಮಗೆ ಅಂಟಿಕೊಂಡಿದೆ, ಅದರ ಹಿತದ ಮಾತಲ್ಲ, ತಮ್ಮ ಹಿತದ್ದಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗಲೇ ನಮ್ಮ ಹಿತದ ವಿಚಾರ ಅರ್ಥಾತ್ ಇಚ್ಛೆ ಮತ್ತು ನಮಗೆ ಇದೇನಲ್ಲ, ಇಚ್ಛೆ ಇದ್ದ ನಂತರ ಒಂದು ಸಮಯನೂ ಆ ಇಚ್ಛೆಯಿಂದ ಭಿನ್ನವಾದಂಥ ಪ್ರವೃತ್ತಿ ಜೀವ ಮಾಡೋ ಸಾಧ್ಯ. ನಿಜವಾಗಿ ಇಚ್ಛೆ ಉತ್ಪನ್ನ ಆಯಿತು ಅಂತಂದ್ರೆ ಆ ಇಚ್ಛೆಯಿಂದ ವಿರುದ್ಧವಾದಂಥ ಪ್ರವೃತ್ತಿ ಅಥವಾ ಆ ಇಚ್ಛೆಗೆ ಅನುಕೂಲವಲ್ಲದ ಪ್ರವೃತ್ತಿ ಜೀವ ಮಾಡೋ ಸಾಧ್ಯ. ತಮ್ಮ ಹಿತದ ಇಚ್ಛುಕರಿದ್ದಾರೆ. ತಮ್ಮ ಹಿತದ ಇಚ್ಛುಕರಂದ್ರೆ ಏನ ಅನ್ನೋದನ್ನ ಅವರೇ ಸ್ಪಷ್ಟ ಮಾಡಿದಾರ್ರಿ. ಏನ? ಮೋಕ್ಷದ. ಅರೆ ಅಂದ್ರೆ ಹಿತ ಯಾವುದರಲ್ಲಿದೆ? ಮೋಕ್ಷದೊಳಗಿದೆ. ಮೋಕ್ಷವನ್ನು ಹೊರತುಪಡಿಸಿ ಈ ಜೀವನಿಗೆ ಹಿತ ನಾಲ್ಕೂ ಗತಿಗಳಲ್ಲಿ ಎಂಥ ಅನುಕೂಲತೆ ಇದ್ರೂ ಕೂಡ ಹಿತ ಆಗೋ ಸಾಧ್ಯ. ಅರೆ ಎಂಥ ಸುಂದರ ಲೋಕ, ಎಂಥ ಸುಂದರ ಶರೀರ, ಸುದೃಢ ಶರೀರ, ನಿರೋಗಿ ಶರೀರ, ಆಜ್ಞಾಧಾರಿ ಪುತ್ರ. ಅರೆ ಎಲ್ಲ ಇದ್ರೂ ಕೂಡ ನಂಬೋನು ಒಂದು ಸಮಯ ಎಲ್ಲ ಹಾಗೇ ಇದೆ, ನಾವು ಹೇಗೆ ತಿಳಿದಿದ್ದೇವೆ ಹಾಗೆ. ಆದ್ರೂ ಕೂಡ ಅದರಲ್ಲಿ ಒಂದು ಅಸುಂದರತೆ ಇದೆ. ಏನ ಅಂತಂದ್ರೆ ಅದು ಶಾಶ್ವತ. ಸುದೃಢ ಶರೀರ, ನಿರೋಗಿ ಶರೀರ, ಆಜ್ಞಾಧಾರಿ ಪುತ್ರರ, ವಿಪುಲ ಸಾಮಗ್ರಿಗಳ, ವಿಷಯ ಸಾಮಗ್ರಿಗಳ. ಅರೆ ಎಂಥ ಸುಂದರ ಜೀವನ. ಆದರೆ ನೋಡ್ತಾ ಇದ್ದ ಹಾಗೆ ಅದೇನಾಗ್ತಿದೆ? ಬಿಟ್ಟು ಹೋಗ್ತಿದೆ, ಅಶಾಶ್ವತ ಇದೆ. ಹಾಗಾದ್ರೆ ಹಿತ ಯಾವುದರೊಳಗಿದೆ? ಮೋಕ್ಷದೊಳಗೆ. ಆ ಮೋಕ್ಷ ಯಾವುದರಿಂದ ಆಗ್ತಿದೆ? ರತ್ನತ್ರಯದಿಂದ. ಮೋಕ್ಷ ಯಾವುದರಿಂದ ಆಗ್ತಿದೆ? ಪೂಜೆ ಮಾಡುವುದರಿಂದಲ್ಲ, ದಾನ ಕೊಡುವುದರಿಂದಲ್ಲ. ಮೋಕ್ಷ ಯಾವುದರಿಂದ ಆಗ್ತಿದೆ? ರತ್ನತ್ರಯದಿಂದ. ರತ್ನತ್ರಯ ಎಲ್ಲಿದೆ? ರತ್ನತ್ರಯ ಎಲ್ಲಿದೆ? ನನ್ನ ಆತ್ಮನಲ್ಲೇ ರತ್ನತ್ರಯ ಇದೆ. ಆತ್ಮನನ್ನು ಹೊರತುಪಡಿಸಿ, ಚೈತನ್ಯ ಸ್ವಭಾವವನ್ನು ಹೊರತುಪಡಿಸಿ ರತ್ನತ್ರಯದ ನಿವಾಸ ಸ್ಥಾನ ಇನ್ನೊಂದು ಯಾವುದೂ ಇಲ್ಲ. ಯಾರಿಗೆ ಹಿತದ ಇಚ್ಛೆ ಇದೆಯೋ ಅವರು ಮೋಕ್ಷದ ಧ್ಯೇಯ ಇಟ್ಕೊಳ್ಬೇಕು. ಆ ಮೋಕ್ಷದ ಧ್ಯೇಯ ಇಟ್ಕೊಂಡ ನಂತರ ರತ್ನತ್ರಯ ಮಾರ್ಗವನ್ನು ಅನುಸರಿಸಬೇಕು. ರತ್ನತ್ರಯ ಮಾರ್ಗ ಶುದ್ಧಾತ್ಮನ ಸ್ವೀಕೃತಿಯಿಂದ ಆಗ್ತಿದೆ. ಆರಂಭ ಶುದ್ಧ ರಯನತ್ತಯಂ ನ ಒಟ್ಟಯೇ ಅಪ್ಪಾಣಂ ಮುಯಿತು. ಆತ್ಮನನ್ನು ಹೊರತುಪಡಿಸಿ ರತ್ನತ್ರಯದ ವಾಸ ಅನ್ಯೆಯಲ್ಲಿಯೂ ಇಲ್ಲ. ಹೋದವಾರ ಏನ್ರಿ ಹೇಳಿದ್ದಿತ್ತು, ಏನ ಭಗವಂತನ ಹತ್ರ ಹೋಗಿ ತಲೆ ಹೊಡ್ಕೊಂಡ್ರನು ಕೂಡ ಅವನಿಗೆ ಕರುಣೆ ಬರುವುದಿಲ್ಲ. ಅವನು ನಮಗೆ ರತ್ನತ್ರಯವನ್ನು ಪ್ರದಾನ ಮಾಡುವುದಿಲ್ಲ. ಯಾಕೆ ಅಂತಂದ್ರ ಅವನಿಗೆ ಕರುಣೆ ಬಂದ ನಮಗೆ ಕೊಡುವಂಥ ರತ್ನತ್ರಯ ಅವನಲ್ಲೇ ಇಲ್ಲ. ಹಾಗಾದ್ರೆ ಕರುಣೆ ಬಂದು ಉಪಯೋಗ ಏನಿದೆ ರೀ? ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಬಂದು ಉಪಯೋಗ ಏನಿದೆ? ನಮಗೆ ಬೇಕಾದ್ದನ್ನು, ಅರೆ ಸಾಂಸಾರಿಕ ಸುಖವನ್ನೂ ಕೊಡುವಲ್ಲೇ ಸಮರ್ಥ ಇಲ್ಲ,
ರತ್ನತ್ರಯವನ್ನೂ ಕೊಡುವಲ್ಲಿ ಸಮರ್ಥ ಇಲ್ಲ. ಹಾಗಾದ್ರೆ ನಮ್ಮ ಮೇಲೆ ಅವರಿಗೆ ಆವೀತರಾಗಿ ತ್ರಿಲೋಕ ಪೂಜ್ಯ ಪ್ರಭುವಿಗೆ ಕರುಣೆ ಬರುವುದಿಲ್ಲ. ಕರುಣೆ ಬರುವುದಿಲ್ಲ ಇದರ ಅರ್ಥ ಏನ? ನಮ್ಗೆ ಯಾವುದು ಬೇಕೋ ಭವಸುಖ ಅಥವಾ ಆತ್ಮಸುಖ ಯಾವುದನ್ನೂ ಕೊಡುವಂಥ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂಥೇಳಿ ಕರುಣೆ ಬರುವುದಿಲ್ಲ. ಹಾಗೆ ಇದ್ರೂ ಕೂಡ ನಮಗ ಅವರನ್ನು ಬಿಟ್ಟ ಆಶ್ರಯ ಬೇರೆ ಯಾರೂ ಇಲ್ಲ. ಅವರೇನು ಆಶ್ರಯದಾತ? ಹಾಗಾದ್ರೆ ಅವರು ಹೇಳ್ತಾರೆ, ನೀನು ಸ್ವಯಂ ರತ್ನತ್ರಯಂ ಮಯನಾದಂಥ ಚೈತನ್ಯ ಸ್ವರೂಪದ ಮಹಾಪದಾರ್ಥ ಇದೆಯಪ್ಪ. ನಿನ್ನ ಸಲುವಾಗಿ ನಿನ್ನಷ್ಟು ಮಹಿಮೆಯುಳ್ಳ ಪದಾರ್ಥ ಇನ್ನೊಂದು ಯಾವುದೂ ಇಲ್ಲ. ವಿಶ್ವಾಸ ಬರ್ಬೇಕ. ಬರೀ ಕೇಳ್ತಾ ಇರುವೆಳೆದೊಳಗ ಆ ಪ್ರಕಾರದ ಪ್ರತಿಭಾಸ ಆಗಬೇಕ್ರೆ. ನಿನ್ನ ಸಲುವಾಗಿ ಅರ್ಥಾತ್ ನನ್ನ ಸಲುವಾಗಿ ನನಗಿಂತ ಮಹಿಮೆಯುಳ್ಳ ಪದಾರ್ಥ ಇನ್ನೊಂದು ಯಾವುದೂ ಇಲ್ಲ. ಅನ್ಯ ಪದಾರ್ಥದ ಕಡೆಗೆ ನೋಡುವಂಥದ್ದ ಏನೂ ಇಲ್ಲ. ಅನ್ಯ ಪದಾರ್ಥದಿಂದ ದೊರಕುವಂಥದ್ದ ಏನೂ ಇಲ್ಲ. ಅನ್ಯ ಪದಾರ್ಥದ ಅಂಶ ಮಾತ್ರ ಕೂಡ ಸಹಾಯ ಇಲ್ಲದನ ನೋಡಪ್ಪ, ನಾನು ನನ್ನಲ್ಲೇ 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 ಚೈತನ್ಯ ಚೈತನ್ಯ ಚೈತನ್ಯದ ಆಳದೊಳಗೆ ಇಳಿದು ಹೋಗಿ ಎಷ್ಟೆಷ್ಟು ಆಳಕ್ಕೆ ಇಳಿದೆನೋ ಅಷ್ಟಷ್ಟು 3 ಲೋಕದೊಳಗ ಶ್ರೇಷ್ಠ ಆಗ್ತಾ ಹೋದೆನ್ನ ಪ್ರಗಟ ರೂಪದಿಂದ ಅಂಥೇಳಿ ಭಗವಂತರ ಸಂದೇಶ ಕೊಡ್ತಾರೆ. ಯಾರು ಹೊರಗೆ ನೋಡ್ತಾ ಇದ್ದಾರೋ ಅವರ ಆ ಹೊರಗಿನ ನೋಡುವಿಕೆಯಿಂದ ಅವರಿಗೆ ಎಂದೂ ತೃಪ್ತಿ ಸಿಗುವುದು ಸಾಧ್ಯ ಇಲ್ಲ. ಯಾರು ಹೊರಗೆ ನೋಡುವುದನ್ನು ಬಿಟ್ಟು ಕೊಟ್ಟ ಅಂತಃ ತತ್ವವನ್ನು, ನಿಜಾತ್ಮನನ್ನು, ನಿಜ ಸ್ವರೂಪವನ್ನು, ನಿಜದ ಅನುಭವವನ್ನು ಮಾಡ್ತಾ ಇದ್ದಾರೋ ಅವರು ಸ್ವಯಂ ಸುಖಿ ಇದ್ದಾರೆ, ತೃಪ್ತಿ ಇದ್ದಾರೆ, ರತ್ನತ್ರಯ ಮಾರ್ಗದೊಳಗೆ ಸಾಗುತ್ತಾ ಇದ್ದಾರೆ. ಆ ಮಾರ್ಗದಿಂದ ಸಾಗಿ ಕೆಲವರು ಸಾಕ್ಷಾತ್ ಮೋಕ್ಷದೊಳಗ ವಿರಾಜಮಾನ ಆಗಿದ್ದಾರೆ. ಮೋಕ್ಷದೊಳಗೆ ವಿರಾಜಮಾನ ಆದ್ರೂ ಕೂಡ ಅವರ ಸ್ವರೂಪದ ಆಳದಲ್ಲೇನೆ ಇದ್ದಾರೆ, ಹೊರಗೆ ಬರಲೇ ಇಲ್ಲ. ಮೋಕ್ಷಕ್ಕೆ ಹೋದ ನಂತರ ಮುಗೀತಲ್ಲ, ಹೊರಗೆ ಬಂದ್ರೇನ್ರಿ ಎಲ್ಲಿ ಅಂತರ್ಯದ ಆಳದೊಳಗ ಸ್ಥಿರ 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 ಶಾಂತ 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 ತೃಪ್ತ 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 ಪ್ರತಿ ಸಮಯಕ್ಕೆ. ಈ ಮಾತ ನಮಗೆ ಒಳಗಿಂದ ರುಚಿಸಲಿಕ್ಕೆ ಬೇಕು. ಈ ಮಾತಿನ ಉದ್ಯಮ ನಾವು ಒಳಗೆ ಮಾಡಲಿಕ್ಕೆ ಬೇಕು. ಅಂದ್ರನ ನಮಗೆ ಜಿನದೇವನ ಸನ್ನಿಧಿಗೆ ಹೋದುದರ ಫಲ ಪ್ರಾಪ್ತ ಆಗೋದಿದೆ. ಅಲ್ಲಿ ಹೇಳಿದ್ರಲ್ಲ, ಜನ್ಮ ಜರಾ ಮೃತ್ಯು ವಿನಾಶನಾಯ ಭವತಾಪ ವಿನಾಶನಾಯ ಅಕ್ಷಯ ಪದ ಪ್ರಾಪ್ತಾಯ ಕಾಮ ಬಾಣ ವಿಧ್ವಂಸನಾಯ ಕ್ಷುಧಾ ರೋಗ ನಿವಾರಣಾಯ ಕೇವಲ ಜ್ಞಾನ ಪ್ರಕಾಶಾಯ ಅಷ್ಟಕರ್ಮ ದಹನಾಯ ಮತ್ತು ಮೋಕ್ಷ ಫಲ ಪ್ರಾಪ್ತಾಯ. ಪ್ರತಿಯೊಂದರೊಳಗೆ ಉದ್ದೇಶ ಏನಿದೆ? ಹೋಗಲಿ, ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶ. ನನ್ನ ಪಾಪದ ನಾಶ ಆಗಲಿ ಅಂಥೇಳಿ ಯಾವಾಗ ನಾವು ಭಗವಂತನ ಕಡೆ ನೋಡಿದೇವ್ರಿ, ಪಾಪ ಯಾವುದಿದೆ? ಪರಪದಾರ್ಥದೊಳಗೆ ನನ್ನತನ, ಪರಪದಾರ್ಥದಿಂದ ಸುಖ ದುಃಖದ ಕಲ್ಪನೆ. ಇದು ಪಾಪ ಇದೆ ರೀ, ಇದು ಪಾಪ ಇದೆ. ಇನ್ನೊಂದು ಜೀವವನ್ನು ಹೊಸೆದು ಹಾಕೋದ, ಇನ್ನೊಬ್ಬರಿಗೆ ಅಸತ್ಯ ಮಾತಾಡೋದ, ಇನ್ನೊಬ್ಬರ ವಸ್ತುವನ್ನು ಕಳವು ಮಾಡೋದ, ಅಬ್ರಹ್ಮ ಮತ್ತು ಪರಿಗ್ರಹದ ಸಂಗ್ರಹ ಮಾಡೋದ, ಇದು ಯಾವುದು ಜೀವ ಮಾಡೋ ಸಾಧ್ಯ ಇಲ್ಲ. ಇನ್ನೊಂದು ಜೀವವನ್ನು ಸಾಯಿಸೋ ಸಾಧ್ಯ ಇದೆ ರೀ? ಇದೇನ್ರಿ? ಅಸತ್ಯದಿಂದ ಇನ್ನೊಬ್ಬರನ್ನು ವಂಚಿಸೋ ಅರೆ ಅವ್ರದ್ದು ಪುಣ್ಯ ಇರುವ ವೇಳೆದೊಳಗೆ ನಾವು ಅಸತ್ಯ ಹೇಳೋಕ್ಕಿಂತ ಮುಂಚೆ ಅವರಿಗೆ ಸತ್ಯದ ಪರಿಚಯ ಆಗಿರ್ತದೆ.
ಅವ್ರದ್ದು ಪಾಪ ಇತ್ತು ಅಂತಂದ್ರೆ ನಾವು ಅಸತ್ಯ ಹೇಳಬೇಕಾಗಿಲ್ಲ, ಅವರಿಗೆ ಅಸತ್ಯದ ಸ್ವೀಕಾರ ಮಾಡುವ ಭೂಮಿಕಾ ತಯಾರಾಗಿದೆ. ಕಳವು ಮಾಡೋದು, ಅರೆ ಯಾವ ವಸ್ತುವನ್ನು ಯಾರೂ ಕಳವು ಮಾಡೋದು ಸಾಧ್ಯ ಇಲ್ಲ. ಪ್ರತಿಯೊಂದು ವಸ್ತು ಎಷ್ಟು ಸಮಯ, ಯಾವ ಕ್ಷೇತ್ರದೊಳಗೆ, ಯಾರ ಸಂಯೋಗದೊಳಗೆ, ಯಾವ ಪುಣ್ಯದ ನಿಮಿತ್ತದಿಂದ ಇರಬೇಕು, ಆ ವಸ್ತು ಅವರ ಸಂಯೋಗದೊಳಗೆ, ಆ ಕ್ಷೇತ್ರದೊಳಗೆ ಅವರ ಪುಣ್ಯದ ನಿಮಿತ್ತದಿಂದ ಇರ್ತಿದೆ. ಅದನ್ನು ಅರ್ಥಾತ್ ಪಂಚ ಪಾಪ ಏನು ಹೇಳ್ತಾರಲ್ಲ, ಅವು ಯಾವನ್ನೂ ಜೀವ ಮಾಡೋದು ಸಾಧ್ಯ ಇಲ್ಲ. ಜೀವದ ಪಾಪ ಒಂದೇ ಇದೆ, ಏನ? ದೇಹ ಅಂದ್ರೆ ನಾನು, ಪರಪದಾರ್ಥದಿಂದ ಸುಖ ದುಃಖ, ಇದಷ್ಟೇ ಪಾಪ. ಅದನ್ನೇ ಬಿಡುವ ಸಲುವಾಗಿ ಭಗವನ್ ಮಂದಿರದೊಳಗೆ ಹೋಗೋದಿದೆ. ಪ್ರಭು ಈ ಪ್ರಕಾರದ ನನ್ನ ಮಿಥ್ಯಾಮನ್ನನೆ ಬಿಟ್ಟು ಹೋಗ್ಲಿ, ಹೀಗೆ ಬುದ್ಧಿಪೂರ್ವಕ ಎಂದಾದರೂ ಅಲ್ಲಿ ಮಾಡಿದೀವೇನ್ರಿ ವಿಕಲ್ಪ? ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನಂ. ಯಾವ ಪಾಪ ಯಾರದ್ದ ಶಬ್ದ ಎಲ್ಲಿ ಒಳಗಡೆ ಪರಿಣಾಮ ಏನು ನಡೆದದ್ದು ಇದೆ, ಆ ಶಬ್ದದ ಅರ್ಥಬೋಧ ನಮಗ ಆಗ್ತಾ ಇದೆಯನ, ಅರ್ಥದ ಪ್ರಯೋಜನದ ಇಚ್ಛೆ ಇದೆಯನ್ ನಮಗ. ಹಾಗಾದ್ರೆ ಅದರಿಂದ ಏನು ಟೇಪ್ ಅಂತಿದೆ ಅಲ್ಲ, ಕ್ಯಾಸೆಟ್ CD ಏನು ನಿಮ್ಮ ಅದಾವಲ್ಲ, ಅವೆಲ್ಲ ಅಂತವ ಅಷ್ಟೇ ಇದೀರಿ. ಅದ ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನಂ, ದರ್ಶನಂ ಸ್ವರ್ಗ ಸೋಪಾನಂ, ದರ್ಶನಂ ಮೋಕ್ಷ ಸಾಧನಂ. ಇಷ್ಟು ಬರೀ ನಾಲ್ಕದೊಳಗ 4 ಗತಿಗಳದ ಸರ್ವಥಾ ಅಭಾವ ಆಗ್ತಿದೆ. ನೀನೇನು ಹೆಚ್ಚಿಗೆ ಕಲ್ಕೊಳ್ಬೇಕಾಗಿಲ್ಲ, ಏನು ಕಷ್ಟಪಡಬೇಕಾಗಿಲ್ಲ, ಆಹಾರ ಬಿಡಬೇಕಾಗಿಲ್ಲ, ಏಕಾಸನದಲ್ಲಿ ನಿಲ್ಲಬೇಕಾಗಿಲ್ಲ, ಕಾನನ ವಾಸಿ ಆಗಬೇಕಾಗಿಲ್ಲ, ಉಪಸರ್ಗ ಪರೀಕ್ಷೆಗಳನ್ನು ಸಹನೆ ಮಾಡಬೇಕು. ಆ ಭಗವಂತನ ದರ್ಶನ ಏನಿದೆ ಅದು ಮೋಕ್ಷದ ಸಾಧನ. ಮೋಕ್ಷದ ಸಾಧನ ಅಂದ್ರೆ ಏನ? ಆತ್ಮನ ಅನುಭೂತಿ ಅದರಿಂದ ಆಗುವಂಥದ್ದಿದೆ. ಮೋಕ್ಷದ ಸಾಧನೆ ಯಾವುದಿದೆ? ಆತ್ಮಾನುಭೂತಿ, ಆತ್ಮಸ್ಥಿರತೆ, ರತ್ನತ್ರಯವೇ ಇದೆ ಅಲ್ಲ. ಹಾಗಾದ್ರೆ ಆ ರತ್ನತ್ರಯದ ಪ್ರಗಟತೆ, ಪ್ರಾಪ್ತಿ, ಪ್ರತ್ಯಕ್ಷ ಅನುಭವ ಆ ಜನದೇವನ ದರ್ಶನದಿಂದ ಆಗುತ್ತಿದೆ. ಒಂದು ಸಲ ರತ್ನತ್ರಯದ ಪ್ರಾಪ್ತಿ, ಒಂದು ಸಲ ಮೋಕ್ಷದ ಸಾಧನ ಪ್ರಗಟ ಆಯಿತು ನಮ್ಮೊಳಗಿಂದ ಅಂತಂದ್ರೆ ಮೋಕ್ಷ ಪ್ರಾಪ್ತ ಆಗುವುದರೊಳಗೆ ಯಾವುದೇ ಪ್ರಕಾರದ ಸಂದೇಹ ಇಲ್ಲ. ಅದರಿಂದ ಯಾರೂ ನಮ್ಮನ್ನು ಬಿಡಿಸೋದು ಸಾಧ್ಯ ಇಲ್ಲ. ಅದಕ್ಕೆ ದರ್ಶನ. ಪಾಪ ಯಾವುದಿದೆ, ಪಂಚ ಪಾಪ ಏನು ಹೇಳಿದ್ರು ಅವು ಯಾವೂ ಜೀವ ಮಾಡೋದು ಸಾಧ್ಯ, ಇನ್ನೊಂದು ಜೀವವನ್ನು ಸಾಯಿಸೋದನ್ನ ಸಾಧ್ಯ ಇಲ್ಲ. ಅದರ ಆಯು ಇರುವ ವೇಳೆದೊಳಗೆ ನಾವು ಹೇಗೆ ಸಾಯಿಸಬಹುದ? ಯಾರಾದರೂ ಹೇಗೆ ಸಾಯಿಸಬಹುದು? ಅದರದ ಆಯು ತೀರಿದ ನಂತರ ಅದು ಸಾಯುವ ಸಲುವಾಗಿ ನೀನೇ ಹತ್ತಕಬೇಕಾಗಿದೆ. ನಿನ್ನ ಅವಶ್ಯಕತೆ ಏನಿದೆ? ಬಹಳ ಅದ್ಭುತ ಮಾತಿದೆ ರೀ. ಈ ಜೀವ ಅರ್ಥಾತ್ ನನ್ನ ಪಾಪದ ನಾಶ ಆ ಜಿನೇಂದ್ರ ಪ್ರಭುವಿನ ಸಾಕ್ಷಾತ್ ದರ್ಶನದಿಂದ ಆಗುತ್ತಿದೆ ಅಂದಿರು ವೇಳೆದೊಳಗ ನಾನು ಆ ಪಾಪ ನಾಶ ಆಗುವಂಥ ಉದ್ಯಮ ಆ ಜಿನೇಂದ್ರರನ್ನು ಕಣ್ಣು ಬಿಟ್ಟು ನೋಡ್ತಾ ಇರೋ ವೇಳೆದೊಳಗೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಹಿತದ ಇಚ್ಛೆ ಇತ್ತು ಅಂತಂದ್ರ ಮೋಕ್ಷದ ರತ್ನತ್ರಯ ಮಾರ್ಗದ ಏನು ಮಾಡೋದ? ಪ್ರಯತ್ನ ಮಾಡೋದು. ನೀ ಮಾಡಂಥೇಳಿ ಹೇಳಲಿಲ್ಲ, ಯಾರಿಗೆ ಇಚ್ಛೆ ಇದೆಯೋ ಅವ್ರು ಮಾಡ್ತಾರಂಥೇಳಿ ಹೇಳಿದಾರ್ರಿ. ನೀ ಮಾಡಂಥೇಳಿ ಆಜ್ಞೆ ನೀಡುವಂಥದ್ದ ಅಧಿಕಾರ ಆಚಾರ್ಯ ಭಗವಂತರಲ್ಲೇನೂ ಇಲ್ಲ, ಸರ್ವಜ್ಞ ಪರಮಾತ್ಮರಲ್ಲೇನೂ ಇಲ್ಲ. ಯಾರಿಗೆ ಇಚ್ಛೆ ಇದೆಯೋ ಯಾವುದರ್ದ? ಹಿತದ. ಹಿತದ ಇಚ್ಛೆ ಯಾರಿಗಿದೆಯೋ ಯಾರಿಗೆ ರೋಗಿ ಆಗುವುದಿಲ್ಲ, ಯಾರಿಗೆ ಮರಣದ ಮುಖದೊಳಗೆ ಪ್ರವೇಶ ಮಾಡುವುದಿಲ್ಲ, ಯಾರಿಗೆ ಮಾತೆಯ ಗರ್ಭದೊಳಗೆ ನಿಕೃಷ್ಟ ಆ ಕೃಮಿ ಕುಲ ಕಲಿತ ಸ್ಥಾನದೊಳಗೆ ಘೃಣಾಸ್ಪದ ಮಲ ಮೂತ್ರ ಕ್ರಿಮಿ ರಕ್ತ ಕೀವು ಇರುವಂಥ ಸ್ಥಾನದೊಳಗ ಯಾರಿಗೆ ವಾಸ ಮಾಡುವುದಿಲ್ಲ, ಯಾರಿಗೆ ಅರೆ ನಾನು ಪ್ರಕಾಶಮಯನಾದಂಥ ಚೈತನ್ಯಮಯನಾದಂಥ ಶಾಂತಿಯ ಸಾಗರನಾದಂಥ ಜ್ಞಾನದ ನಿಧಿಯಾದಂಥ
ನಾನು ಅಂಥ ಗರ್ಭಾವಾಸದೊಳಗ ಅಂಥ ನಿಕೃಷ್ಟ ಯೋನಿ ಮಾರ್ಗದಿಂದ ಹೊರಗೆ ಬರುವಂಥದ್ದ ಅರೆ ಛೀ 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 ಸಲ್ಲದು. ನಾನು ರೋಗದ ಶಯ್ಯೆಯೊಳಗ ಬಳಲೋದ ನನಗೆ ಶೋಭಿಸುವುದಿಲ್ಲ. ಅರೆ ನನ್ನ ಸ್ವಭಾವದೊಳಗೆ ಯಾವುದಿಲ್ಲವೋ ಅದು ನನಗೆ ಹೇಗೆ ಶೋಭಿಸೋದ್ರೆ? ನನ್ನ ಸ್ವಭಾವದೊಳಗನೇ ಇಲ್ಲದ ಯಾವುದ ರೋಗಿಯಾಗೋದ, ರೋಗದ ಶಯ್ಯೆಯೊಳಗೆ ನರಳಾಡೋದ. ನೋಡ್ರಿ, ಇನ್ನೂವರೆಗೆ ನಾವು ಈ ಸ್ಥಿತಿಯಲ್ಲಿ ಇದ್ದೇವಲ್ಲ, ಮಹಾಭಾಗ್ಯ. ಇನ್ನೂವರೆಗೆ ಅಂದ್ರೆ ಈಗೇನು 80 ವರ್ಷ ಆಯ್ತು, 100 ವರ್ಷ ಆಯ್ತು? ಅರೆ 80 100 ಬೇಕಾಗಿಲ್ಲ. ಜನ್ಮತಃ ರೋಗಿ 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 ಇರ್ತಾರೋ ಅಥವಾ ಇಲ್ರಿ? 10 ವರ್ಷ ಕಳೆದ ನಂತರ ರೋಗ 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 ರೋಗ, 10 ವರ್ಷದ ಬಾಲ್ಯಾವಸ್ಥೆಯೊಳಗನ, 20 ವರ್ಷದ ತರುಣಾವಸ್ಥೆಯಲ್ಲೇನ ಭಯಂಕರವಾದಂಥ ರೋಗದಿಂದ ಗ್ರಸಿತಾಗಿ ಮರಣ ಸಮಯದವರೆಗೆ ರೋಗದಲ್ಲೇನ ತೊಳಲಾಡ್ತಾರೆ. ನೋಡಿದೇವು ಅಥವಾ? ಒಂದೊಂದು ಅಂಗುಲ ಪ್ರಮಾಣದೊಳಗ 96 ರೋಗ. ಎಷ್ಟಂತ ಅನುಭವಿಸೋದು? ಹಾಗಾದ್ರೆ ಅವೆಲ್ಲವುಗಳಿಂದ ನಿನಗೆ ಬಿಡುಗಡೆ ಬೇಕಾಗಿದ್ರೆ ನಿಜವಾಗಿ ಯಾರಿಗೆ ಹಿತದ ಇಚ್ಛೆ ಇದೆಯೋ ಅವರೇನು ಮಾಡ್ತಾರೋ, ಅವರ ರತ್ನತ್ರಯ ಮೋಕ್ಷದ ರತ್ನತ್ರಯ ಮಾರ್ಗದೊಳಗ ತಡೆಯಿಲ್ಲದೇ ಉದ್ಯಮ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ತಡೆಯಿಲ್ಲದೆ ಅರ್ಥಾತ್ ನಿಲ್ಲೋದನ್ನೇ ಇಲ್ಲ. ಏನು ಬಂದ್ರೂ ನಿಲ್ಲೋದಿಲ್ಲ, ಅವರು ಏನು ಆದ್ರೂ ನಿಲ್ಲೋದಿಲ್ಲ. ಅರೆ ನಮ್ಮ ಮಾರ್ಗದೊಳಗೆ ಹೋಗುವುದನ್ನು ನಾವ್ಯಾಕೆ ಬಿಟ್ಟುಕೊಡೋದ್ರಿ? ಯಾವುದಾದ್ರೂ ಮಧ್ಯದೊಳಗ ತಡೆ ಬಂತು ಅಂತಂದ್ರೆ ಬಿಟ್ಟುಕೊಡೋದೇನ್ರಿ ನಮ್ಮ ಮಾರ್ಗವನ್ನು? ಮುನಿರಾಜರ ವಿಶಾಲವಾದಂಥ ಬಂಡೆಗಲ್ಲಿನ ಮೇಲೆ ಧ್ಯಾನಾರೂಢ ಇರುವೆಳೆದೊಳಗ ಸ್ವಾಭಾವಿಕವಾಗಿ ಕಣ್ಣ ತೆರೆದು ನೋಡಿದ ಮೇಲೆ ಎದುರಿಗೆ ಒಂದು ದುರ್ಬಲ ಪ್ರಾಣಿಯನ್ನ ಸಬಲ ಪ್ರಾಣಿ ನಿರ್ದಯತೆಯಿಂದ ತಿನ್ನುತ್ತಾ ಇದೆ. ಹರಿದು ಶೀಳಿ ತಿಂತಾ ಇದೆ. ಅದರ ಕುರಿತಾಗಿ ದಯೆ, ಅದರ ಕುರಿತಾಗಿ ಯಾವುದು ತಿಂತಾ ಇದೆ ಅದರ ಕುರಿತಾಗಿ ರೋಷದ ಭಾವ, ದ್ವೇಷದ ಭಾವ. ಒಂದು ಸಮಯ ಬಂತು ಅಂತಂದ್ರ ಆ ರತ್ನತ್ರಯ ಮಾರ್ಗದೊಳಗೆ ತಡೆಯುಂಟಾಯ್ತ್ರಿ. ಇದನ್ನ ಅವ್ರು ಹೇಳ್ತಾ ಇದ್ದಾರೆ, ಸ್ವಯಂ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ, ಗ್ರಂಥ ಕರ್ತೃಗಳು ಹೇಳ್ತಾ ಇದ್ದಾರೆ. ತಡೆಯಿಲ್ಲದೆ ಯಾರ್ಯಾರ ಮೇಲೆ ದಯೆ ಮಾಡೋದ್ರೆ? ಪ್ರತಿ ಸಮಯಕ್ಕ ಪ್ರತಿಯೊಂದು ಜೀವ ತನ್ನದೇ ಆದಂಥ ಅಜ್ಞಾನದಿಂದ, ತನ್ನ ಪೂರ್ವಕರ್ಮದ ಉದಯದಿಂದ ಏನಿಲ್ಲೇನ್ರಿ ದುಃಖ ಭೋಗಿಸ್ತಾನೆ ಇದೆ ರೀ. ಹಾಗಾದ್ರೆ ಅದರ ಮೇಲೆ ದಯೆ ಮಾಡೋದ ಅಂತಂದ್ರ ತನ್ನ ಮಾರ್ಗದಲ್ಲಿ ಸಾಗುವುದರೊಳಗೆ ವ್ಯತ್ಯಯ ತಂದುಕೊಳ್ಳೋದಿದೆ ರೀ. ಯಾರದ ಭವಿತವ್ಯ ಹೇಗಿದೆಯೋ ಹಾಗೆ, ಯಾರ್ದು ಉದಯ ಹೇಗಿದೆಯೋ ಹಾಗೆ, ಯಾರದ ವರ್ತಮಾನದ ಅಜ್ಞಾನ ಜ್ಞಾನ ಹೇಗಿದಾವೆಯೋ ಹಾಗೆ ಅವರ ಪ್ರವೃತ್ತಿ ಮಾಡವ್ರಿ. ನಾನೇನು ಒಳ್ಳೇದ ಹೇಳ್ತಾ ಇದ್ದೇನಲ್ಲ, ಆದ್ರ ಅವರಿಗೆ ಒಳ್ಳೇದನ್ನಿಸೋ ಕಾಲ ಬರ್ಬೇಕಲ್ಲ, ಹೌದು ಅಥವಾ ಇಲ್ರಿ? ನಿನಗ ಅನಿಷದ ಮಾತ್ರಕ್ಕೆ ಅದು ಆಗ್ತಿದೆ. ಗೌರಣ್ಣವರ ಸಾಧನಾ ಮಾರ್ಗ ನಿಜವಾಗಿ ಧೈರ್ಯದ ಇದೆ, ಮಹಾಪುರುಷಾರ್ಥದ ಇದೆ. ಇದು ಮಾಡ್ರಪ್ಪ ಒಳ್ಳೇದಾಗ್ತಿದೆ. ಅರೆ ಅವರಿಗೆ ಒಳ್ಳೇದಾಗುವ ಕಾಲಲಬ್ಧಿ ಇನ್ನೂ ಬಹಳ ದೂರ ಇರು ಎಳೆದೊಳಗೆ ಅವ್ರು ಹೇಗೆ ಮಾಡವ್ರು? ಇನ್ನು ಅವರನ್ನು ನೋಡಿ ನಿನ್ನ ಮಾರ್ಗವನ್ನ ಕುಂಠಿತಗೊಳಿಸಿಕೊಳ್ಳುತ್ತಾ ಇದ್ದಿ ಅಂತಂದ್ರ ಅವರಿಗಿಂತ ನೀನು ಕೆಳಗೆ ಹೋಗ್ತೀಯ. ಹೌದೇನಿಲ್ರಿ ಸುಧತೈ? ಅವ್ರದಂತೂ ಕಾಲಲಬ್ಧಿ ಬಂದಿಲ್ಲ, ನಿನ್ನ ಕಾಲಲಬ್ಧಿ ಬಂದು ಇದೆಲ್ಲ ಲಭಿಸಿದ್ದ ಇದೆ. ನೀನು ಅವ್ರ ಕಡೆ ನೋಡೋದೇನು, ನಿನ್ನ ಮಾರ್ಗ ನೋಡೋದ? ಏನ್ ಮಾಡೋದ್ರಿ?
ನಾವೇನು ಮಾಡ್ತಾ ಇದ್ದೇವೆ? ಅದಕ್ಕೆ ಪೂಜ್ಯಪಾದಾಚಾರ್ಯರು ಹೇಳಿದರು, ನಾನು ಇನ್ನೊಬ್ಬರಿಗೆ ಉಪದೇಶಿಸ್ತೇನೆ, ಇನ್ನೊಬ್ಬರಿಂದ ನಾನು ಉಪದೇಶ ಪಡಿತೀನಿ ಅನ್ನೋದು ಎರಡು ಉನ್ಮತ್ತ ಚೇಷ್ಟೆ. ತನ್ನ ಮಾರ್ಗದಲ್ಲೇ ತಡೆಯಿಲ್ಲದೆ ಸಾಗೋದಿತ್ತು ಅಂತಂದ್ರ ಅದಕ್ಕೆ ಅನಂತ ಪುರುಷಾರ್ಥ ಪ್ರತಿ ಸಮಯಕ್ಕೆ ಬೇಕು. ಅದನ್ನು ಸ್ವಯಂ ಆಚಾರ್ಯ ಭಗವಂತರು ಹೇಳ್ತಾ ಇದ್ದಾರೆ. ಕಾನನದೊಳಗೆ ಏನೆಲ್ಲ ಆಗ್ತಾ ಇರ್ತಿದೆ. ಕಾನನದೊಳಗ ಇವರು ಧ್ಯಾನಸ್ಥ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ, ಖಡ್ಗಾಸನದಲ್ಲಿ ಇರ್ತಾರೆ, ಪದ್ಮಾಸನದಲ್ಲಿ ಮಂಡಿಸಿರ್ತಾರೆ, ಕಣ್ಣು ಬಿಟ್ಟು ನೋಡ್ತಾ ಇರ್ತಾರೆ ವಿಶ್ವದ ಸ್ವರೂಪವನ್ನ. ಕಣ್ಣು ಬಿಟ್ಟು ನೋಡ್ತಾ ಇರೋ ವೇಳೆದೊಳಗೂ ಕೂಡ ವಿಶ್ವದ ಸ್ವರೂಪವನ್ನ ಪರಪ್ರಕಾಶಕ ಜ್ಞಾನದ ಮೂಲಕ ತಿಳಿತಾ ಇರ್ತಾರೆ. ಸ್ವಪ್ರಕಾಶಕ ಜ್ಞಾನ ಏನಿದೆ ಆ ವಸ್ತುವಿನೊಳಗ ದೃಢತೆಯನ್ನ ನಿಮಗ್ನತೆಯನ್ನ ಸಾಧಿಸ್ತಾ ಇರ್ತಾರೆ. ಕಣ್ಣು ತೆಗೆದದ್ದು ಇರ್ತವೆ, ಹೊರಗಿನ ದೃಶ್ಯ ನೋಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಆತ್ಮನ ಅನುಭೂತಿ ಇಲ್ಲದೆ ಇರುವಂತಹ ಜೀವನದಲ್ಲಿ ಇದು ಸಾಧ್ಯ ಇದೆಯೋ ಅಥವಾ ಇಲ್ರಿ? ಕಣ್ಣು ಬಿಟ್ಟು ನೋಡ್ತಾ ಇರೋ ವೇಳೆದಳು ಕೂಡ ಯಾವುದೋ 10 ವರ್ಷದ ಹಿಂದಿನ ಯಾವುದೋ ಘಟನೆಯ ಮೆಲುಕು ಹಾಕ್ತಾ ಇರ್ತೇವೆ. ಆ ಘಟನೆಯ ಜೊತೆಗೆ ಪರಿಣಾಮ ಒಂದಾಗಿರ್ತಿದೆ. ಇಲ್ಲಿ ಕಣ್ಣು ಬಿಟ್ಟು ಹೊರಗೆ ಏನಿದೆ ಅದೆಲ್ಲ ನೋಡ್ತಾ ಇರ್ತೇವೆ. ನೋಡಿದರನೂ ಕೂಡ ರುಚಿ ಶಕ್ತಿ ಅಲ್ಲಿ ತೊಡಗಿರುವುದರಿಂದ ಇಲ್ಲೇನೂ ಆಗೋದಿಲ್ರಿ. ನೋಡಿದ್ರೂ ಇದಕ್ಕೆ ಪ್ರತಿಕ್ರಿಯೆ ಮಾಡೋದಿಲ್ರಿ ನಾವು. ಅದೇ ಪ್ರಕಾರ ಅನಂತ ಕಾಲದೊಳಗ ಕಳೆದ ಅನಾದಿಯಿಂದ ಲಭಿಸದೇ ಇರುವಂಥ ನಿಜ ನಿಧಿ ಲಭಿಸಿದ್ದ ಮೇಲೆ ಆ ನಿಜ ನಿಧಿಯಲ್ಲಿ ಯಾವ ಒಂದು ನಿರಾಕುಲ ಶಾಂತಿಯ ಆಸ್ವಾದನೆ ಇದೆಯೋ ಆ ಆಸ್ವಾದನೆಯನ್ನ ಕಣ್ಣು ಬಿಟ್ಟು ನೋಡುವೆಳೆದೊಳಗೂ ಕೂಡ ಮಾಡ್ತಾ ಇರ್ತಾರೆ ದಿಗಂಬರ ಸಂತರು. ಜಗತ್ತು ಹೀಗೆ ನಡೆಯೋದಿದೆ ರೀ. ಯಾರಿಗೆ ನರಕಕ್ಕೆ ಹೋಗೋದು ನಿಶ್ಚಿತ ಇದೆ ಕ್ರಮನಿಯಮಿತ ಪರ್ಯಾಯದೊಳಗರೆ ಅವರು ನರಕಕ್ಕೆ ಹೋಗುವಂಥ ಉದ್ಯಮ ಮಾಡವ್ರೆ. ನೀವು ಮಾಡಬೇಡ ಅಂಥೇಳಿ ಹೇಳಿದ್ರೆ ಯಾಕೆ ಕೇಳೋ ಸಾಧ್ಯ ಇದೆ? ವಿಚಾರ ಮಾಡೋದ ಪ್ರತಿಯೊಂದು ಜೀವ ಭವಿತವ್ಯದ ಆಧೀನ ಪ್ರವೃತ್ತಿ ಮಾಡ್ತಿದ್ದಾರೆ, ಅಜ್ಞಾನದ ಆಧೀನ ಪ್ರವೃತ್ತಿ ಮಾಡ್ತಿದ್ದಾರೆ, ಪೂರ್ವದ ಉದಯದ ಆಧೀನ ಪ್ರವೃತ್ತಿ ಮಾಡ್ತಿದೆ. ಹಾಗಾದ್ರೆ ಮೂರು ಕಡೆ ಬಿಗಿಯಾದ ಹಿಡಿತ ಇದ್ದ ನಂತರ ಯಾರೇನು ಮಾಡಲಿಕ್ಕೆ ಸಾಧ್ಯ? ಈ ಮಾತು ಯಾರಿಗೆ ತಿಳಿದಿದೆಯೋ ಅವರು ತಮ್ಮ ಕಾರ್ಯವನ್ನು ಬಿಟ್ಟು ಬೇರೆ ಯಾಕೆ ಮಾಡ್ತಾರ್ರಿ ಯಾವುದಾದ್ರೂ ಕಾರ್ಯವನ್ನ? ಜೀವ ಎಷ್ಟು ಪ್ರಕಾರದಿಂದ ಬಂಧಿಸಲ್ಪಟ್ಟಿದನ್ರಿ? ಭವಿತವ್ಯದ ಆಧೀನ ಮೊದಲನೇ ಮಾತು. ನರಕಕ್ಕೆ ಹೋಗೋದರದ ಆಧೀನ ಇದ್ದವ ಶ್ರೇಣಿಕ ಅಂಥೇಳಿ ಆ ಯಶೋಧರ ಮಹಾಮುನಿಯ ಕೊರಳೊಳಗ ಸರ್ಪ ಮಾಲೆಯನ್ನ ತೊಡಸ್ತಾನ್ರಿ. ಆ ಸಮಯದೊಳಗ ಅಜ್ಞಾನದ ಆಧೀನ ಇದ್ದರೆ, ಅಜ್ಞಾನ ರೂಪದ ಪಿಶಾಚಿಯ ಹಿಡಿತದೊಳಗಿದ್ದ. ಪೂರ್ವ ಕರ್ಮದ ಉದಯದ ಪ್ರಾಬಲ್ಯತೆ ಆ ಪ್ರಕಾರ ಮುಂದಿಂದ ಇದೆ, ವರ್ತಮಾನದ್ದು ಇದೆ, ಹಿಂದಿಂದ ಇದೆ. ಹಾಗಾದ್ರೆ ಎಲ್ಲಿ ಹೋಗಂಗ್ರಿ ಜೀವ? ಹೇಗೆ ಮಾಡೋ? ಅದಕ್ಕೆ ಉದಯದೊಳಗ ಒಂದು ಮಾತು ಇದೆ, ಭವಿಷ್ಯ ಅದರಲ್ಲಿ ಯಾವ ಬದಲಾವಣೆನೂ ಮಾಡೋ ಸಾಧ್ಯ ಇಲ್ಲ, ಮಾಡುವ ಚೇಷ್ಟೆಯೇ ನಿರರ್ಥಕ ಇದೆ. ಒಂದು ಮಾತು ಇದೆ, ಯಾವಾಗ ಉದಯ ಮಂದ ಇದೆಯಲ್ಲ ಆವಾಗ ಕಾರ್ಯ ಮಾಡಬಹುದಾಗಿದೆ. ಅದಕ್ಕೆ ಟೋಡರ ಮಲ್ಲರ ಆತ್ಮಾನುಶಾಸನದೊಳಗೆ ದೃಷ್ಟಾಂತ ಕೊಟ್ಟರು. ಏನು? ನೀರಿನ ಪ್ರವಾಹ ವೇಗವಾಗಿ ಎಲ್ಲಿರ್ತಿದೆಯೋ ಅಲ್ಲಿ ಈಜಿ ದಡ ಸೇರೋದು ಸಾಧ್ಯ ಇಲ್ಲ. ಹಾಗೆ ಸುಮ್ಮನೆ ಬೀಳ್ಬೇಕು ನೀರೊಳಗೆ. ಆಮೇಲೆ ಯಾವಾಗ ಆ ಪ್ರವಾಹ ಮಂದಾಗ್ತಿದೆ ಅಲ್ಲ, ಹರ್ಕೊಂಡು ಹೋಗಿ ಅದು ಮಂದಾಗ್ತಿದೆ ಅಲ್ಲ, ಸ್ವಲ್ಪ ಇಳಿಜಾರಿತ್ತು ಅಂದ್ರೆ ರಭಸ ಇರ್ತಿದೆ, ಸಮತಟ್ಟು ಬಂತು ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಪ್ರವಹಿಸ್ತಾ ಇರ್ತಿದೆ. ಅಲ್ಲಿ ನೀ ಪ್ರಯತ್ನ ಮಾಡಿದೆ ಅಂತಂದ್ರೆ ಸುಲಭವಾಗಿ ದಡ ಸೇರು. ಹಾಗಾದ್ರೆ ಈಗ ಅದೇ ಮಾತಿದೆ ನಮಗೆ.
ಏನು ಮಾತಿದೆ? ರೋಗ ಜರಿಗಳು ಬರುವ ಮುನ್ನವೇ ಜರ್ಜರಿತ. ಈ ಕಡೆ ಮುಖ ಇದ್ದದ್ದೇ ಈ ಕಡೆ ಮಾಡಬೇಕಾದ್ರೆ ಮಹಾ ಕಷ್ಟ. ಅಂಥ ಜರಾವಸ್ಥೆಯಲ್ಲಿ ಅವರಿಗೆ ಬಂದಿಲ್ಲವೋ, ಎದುರಿಗೆ ತಟ್ಟೆ ಹಿಡಿದ್ರೂ ಹೀಗೆ ತಗೊಂಡು ಹೀಗೆ ಬಾಯಿಯೊಳಗೆ ಹಾಕೊಳ್ಳೋದು ಕಷ್ಟ. ಅಂಥ ಸ್ಥಿತಿ ಯಾವಾಗ ಇಲ್ಲವೋ ಆವಾಗ ಮಂದನ ಉದಯ ಇದೆ. ನಮ್ಮದು ತಮ್ಮದು ಎಲ್ಲರದ್ದು ಮಂದ ಉದಯ ಇದೆ. ಅರ್ಥಾತ್ ಪೂರ್ವ ಕರ್ಮದ ಅಪೇಕ್ಷಾದಿಂದ ನೋಡಿದ್ರೆ ನಮ್ಮ ಹಿಡಿತ ಸ್ವಲ್ಪ ಸಡ್ಲಾಗಿದೆ. ಅದು ಸ್ವಲ್ಪ ಸಡಿಲು ಬಿಟ್ಟಿದೆ. ನಾವು ಈಗ ಸ್ವಲ್ಪ ಆ ಕಡೆ ಈ ಕಡೆ ನೋಡಬಹುದು, ಏನಾದರೂ ನಿರ್ಣಯ ಮಾಡಬಹುದು. ಏನ ನನ್ನ ಧ್ಯೇಯ ಯಾವುದಿದೆ, ನನಗೆ ಎಲ್ಲಿ ಹೋಗೋದಿದೆ, ನನ್ನ ಹಿತ ಯಾವುದರೊಳಗಿದೆ. ಅರೇ ರೇ, ಯಾರ ಹಿತದ ಇಚ್ಛೆಯುಳ್ಳವರಿದ್ದಾರೋ ಅವರು ಮೋಕ್ಷದ ರತ್ನತ್ರಯ ಮಾರ್ಗದಲ್ಲಿ ನಿರಂತರ ಸಾಗುವ ತಡೆಯಿಲ್ಲದ ಉದ್ಯಮ ಮಾಡಬೇಕು. ತಡೆಯನ್ನು ನಾವು ಸೃಷ್ಟಿಸಿಕೊಳ್ಳುತ್ತೇವ್ರಿ, ಇಲ್ಲದಿದ್ರೂ ಕೂಡ. ನಮಗೆ ತಡೆ ಇಲ್ಲದಿದ್ರೂ ಕೂಡ ವಿಚಾರ ಮಾಡಿ ಮಾಡಿ ಆ ತಡೆ, ಆ ಬಾಧೆ ನಿರ್ಮಾಣ ಮಾಡಿಕೊಳ್ತೇವೆ. ಹೌದೇನಿಲ್ಲ? ನೋಡ್ರಿ, ಅನ್ಯಥಾ ಅರ್ಥ ಯಾರೂ ಮಾಡುವುದಿಲ್ಲ. ಈಗ ನಮ್ಮ ಮನೆಯಲ್ಲಿ ನಾನು ಜಿನವಾಣಿಯ ಆಶ್ರಯವನ್ನ ಯಥೇಚ್ಛವಾಗಿ ಮಾಡಿ ಪರಿಣಾಮದೊಳಗ ಅತ್ಯಂತ ಮಂದ ಕಷಾಯ, ವಿಷಯ ವಾಸನೆಗಳ ಇಲ್ಲವೇ ಇಲ್ಲೇನೋ ಅನ್ನುವಷ್ಟು ಮಂದಾಗಿ ಹೋಗಿದ್ದಾವೆ. ಅಂಥದರೊಳಗ ನಾನು ಅಂತರ್ಮುಖ ಪುರುಷಾರ್ಥದಲ್ಲಿ ಒಂದಿಷ್ಟು ಪ್ರಯತ್ನ ಮಾಡೋದ ಇದು ಸುಲಭ ಇದೆ. ಇದನ್ನು ಬಿಟ್ಟ ನಾನು ಶಿಖರ್ಜಿಗೆ ಹೋಗ್ತೇನೋ, ನಾನು ಅಲ್ಲಿ ಹೋಗ್ತೇನೋ, ಶಿಕ್ಷಣ ಶಿಬಿರಕ್ಕೆ ಹೋಗ್ತೇನೋ, ತೀರ್ಥಯಾತ್ರೆಗೆ ಹೋಗ್ತೇನೆ. ತೀರ್ಥಯಾತ್ರೆ ಮಾಡೇ ಇರಲಿಲ್ಲ ಅಂತಂದ್ರೆ ಭಾವ ಇರೋದು ಸ್ವಾಭಾವಿಕ ಇದೆ ರೀ. ತೀರ್ಥಯಾತ್ರೆ ಆದ ನಂತರ ಸಮ್ಮೇದಗಿರಿಯ ದರ್ಶನ ಎಷ್ಟು ಬಾರಿ ರೀ? 3 ಬಾರಿಯನ್ನು 9 ಬಾರಿ, 108 ಬಾರಿ. ಎಷ್ಟು ಬಾರಿ ರೀ? ಎಷ್ಟು ಬಾರಿ ಹೋಗೋದು? ಒಂದು ಬಾರಿ ಪರ್ಯಾಪ್ತ ಇದೆ ರೀ, ಪರ್ಯಾಪ್ತ ಇದೆ. ಅರೆ, ಶರೀರದೊಳಗೆ ಬಲ ಇದೆ ಅನ್ಕ ಇನ್ನೊಮ್ಮೆ ಹೋಗೋರು, ಮತ್ತೊಮ್ಮೆ ಹೋಗೋರು, ಮತ್ತೊಮ್ಮೆ. ಅರೆ, ಮತ್ತೊಮ್ಮೆ ಹೋಗುವ ಇಚ್ಛೆ ಏನಿದೆ ಅದುವೇ ನಿನಗೆ ಪರದೊಳಗ ಭ್ರಮಿಸುವ, ರುಚಿಸುವ ರೂಪದ ಮಿಥ್ಯಾತ್ವ ಇದೆ. ತನ್ನಲ್ಲೇ ತಾನು ಜಿನವಾಣಿಯ ಜೊತೆಗಿರುವ ವೇಳೆದೊಳಗೆ ನಮ್ಮ ವಿಷಯ ವಾಸನೆ ಮತ್ತು ಕಷಾಯ ಭಾವನೆ ಕಮ್ಮಿ ಆಗಿರೋದು ನಮಗೆ ಕಂಡು ಬರ್ತಿದೆಯೋ ಅಥವಾ ಇಲ್ರಿ? ಕಂಡು ಬರ್ತಿದೆ ಏನಿಲ್ಲ ಚಂದ್ರಕಾಂತಣ್ಣ? ಹಾಗಾದ್ರೆ ಅಂಥ ಒಂದು ಸುಲಲಿತ ಜೀವನವನ್ನು ಬಿಟ್ಟ ಆಕುಲತೆಯನ್ನ ನಮ್ಮದಾಗಿಸಿಕೊಳ್ಳುವ ಜೀವನದ ಅಭಿಲಾಷೆ ಯಾಕೆ ಮಾಡ್ತೇವೆ ನಾವು? ಕಾರ್ಯ ಆಗೋದು ಕಠಿಣ ಇಲ್ಲ, ಆದ್ರೆ ಕಾರ್ಯಕ್ಕೆ ಬಾಧಾ ನಿರ್ಮಾಣ ಮಾಡ್ಕೊಳ್ತಾ ಇದ್ದೇವಲ್ಲ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಆಗೋಷ್ಟ್ರೊಳಗೆ 10 ಬಾಧೆಗಳನ್ನು ನಿರ್ಮಿಸ್ತಾ ಹೋದೆವು ಅಂತಂದ್ರೆ ಕಾರ್ಯ ಆಗೋದು ಕಠಿಣ. ಇಷ್ಟೇ. ಈಗ ಕಾರ್ಯ ಆಗೋದು ಸುಲಭ ಇದೆ ಈ ಭೂಮಿಕೆಯೊಳಗೆ. ಅದನ್ನೇ ಟೋಡರ್ ಮಲ್ಲರ್ ಏನು ಹೇಳಿರು? ಸರ್ವ ಪ್ರಕಾರ ಸೇ ಅವಸರ ಆಯಾ ಹೈ. ಎಲ್ಲ ಕಡೆ ಆಯಿತು, ಬುಂದೇಲ್ಖಂಡ ಆಯಿತು, ಅದಾಯಿತು, ಇದಾಯಿತು, ದಕ್ಷಿಣ ಯಾತ್ರೆ ಆಯಿತು, ಉತ್ತರದ ಎಲ್ಲ ಯಾತ್ರೆ, ಗಿರ್ನಾರ್ ಸೈಡ್ ಆಯ್ತದ, ಶಿಖರ್ಜಿ ಸೈಡ್ ಆಯಿತು. ಇನ್ನು ಒಂದೇ ಉಳಿದಿದೆ ನೋಡಿ, ಯಾವುದ? ಕೈಲಾಸ ಪರ್ವತ. ಯಾಕೆ ಬೇಕಾಗಿದೆ ರೀ? ಅಲ್ಲಿಂದ ಆದಿದೇವರ ಯುಗದಾದಿಯಲ್ಲಿ ಮೋಕ್ಷಕ್ಕೆ ಹೊರಟು ಹೋದ್ರು. ಹೌದು, ಆದರೆ ಮೋಕ್ಷಕ್ಕೆ ಹೊರಟು ಹೋಗುವ ಮಾರ್ಗವನ್ನ ಅವರ ಯುಗದ ಆದಿಯಲ್ಲೇನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಈ ಯುಗಾಂತ್ಯದವರೆಗೆ, ಮಹಾವೀರರವರೆಗೆ ಆ ಮಾತನ್ನೇ ಅವರು ಹೇಳಿದರು. ಅನೇಕ 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 ಅನೇಕಾನೇಕ ಜೀವರುಗಳ ಆ ರತ್ನತ್ರಯ ಮಾರ್ಗದೊಳಗ ಹೊರಟು ಹೋದ್ರು. ಅದನ್ನು ನೋಡಿ ಕೂಡ ನಾವು ಆ ಕ್ಷೇತ್ರಕ್ಕೆ ಹೋಗ್ಬೇಕು, ಈ ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಆಹಾ,
ಅಲ್ಲಿ ಹೋದ್ಮೇಲೆ ಭ್ರಾಂತಿಯಿಂದನೇ ಅಂದ್ಕೊಳ್ತೇವೆ ಬಹಳ ದಿವಸದ ಇಚ್ಛಾ ಇತ್ತು, ಧನ್ಯ ಆಯ್ತು ಜೀವನ. ಅರೆ ಧನ್ಯ ಆಗ್ತಿದೆ ಅನ್ನೋ ಆಕುಲು ವ್ಯಾಕುಲ ಆಗ್ತಿದೆ ಅಲ್ಲಿ ಹೋದ್ಮೇಲೆ ವಿಚಾರ. ಯಾರಿಗೂ ಯಾವ ಪ್ರಕಾರದ ನಿರ್ಬಂಧನೆಯನ್ನ ಜಿನವಾಣಿಯೊಳಗೆ ಮಾಡಿಲ್ಲ ಅಂದಮೇಲೆ ಈ ಜಿನವಾಣಿಯ ಕಥನ ಮಾಡುವ ವೇಳೆದೊಳಗೆ ನಿರ್ಬಂಧನೆ ಮಾಡುವಂಥದ್ದು ಅಧಿಕಾರ ಯಾವ ವಕ್ತೃವಿಗೆ ಇಲ್ಲ. ಅದರ ಸ್ವರೂಪದ ವಿಚಾರ ಮಾಡುವುದಿದೆ. ಕರ್ತವ್ಯಗಳದ್ದ, ಯೋಗ್ಯ ಅಯೋಗ್ಯದ್ದ. ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾರ ಹಿತದ ಇಚ್ಛೆಯುಳ್ಳವರದಾರೋ ಅವರ ತಡೆಯಿಲ್ಲದೆ ಮೋಕ್ಷದ ಅರ್ಥಾತ್ ರತ್ನತ್ರಯ ಮಾರ್ಗದ ಉದ್ಯಮ ಮಾಡ. ರತ್ನತ್ರಯ ಮಾರ್ಗ ಅಲ್ಲೆಲ್ಲ ಪ್ರಭು ಕೈಲಾಸಗಿರಿಯೊಳಗ, ಸಮ್ಮೇದಗಿರಿಯೊಳಗ, ಗಿರ್ನಾರಗಿರಿಯೊಳಗ ಇಲ್ಲ. ಜೀವನದೊಳಗ ಒಂದು ಸಿದ್ಧ ಕ್ಷೇತ್ರದ ದರ್ಶನ ಆಯಿತು ಅಂತಂದ್ರೆ ಆಯ್ತು. ಸಮ್ಮೇದಗಿರಿ ಅಂತೂ ಶಾಶ್ವತ ಸಿದ್ಧ ಕ್ಷೇತ್ರ ಇದೆ. ಪ್ರತಿ ಉತ್ಸರ್ಪಿಣಿ ಅವಸರ್ಪಿಣಿಯಲ್ಲಿ ಈ ಭರತ ಕ್ಷೇತ್ರದೊಳಗೆ ಆಗುವಂಥ 24 ತೀರ್ಥಂಕರ ಅಲ್ಲಿಂದನೇ ಮೋಕ್ಷಕ್ಕೆ ಹೋಗಿದ್ದಾರೆ. ಆ ಪವಿತ್ರ ಭೂಮಿಯನ್ನ ಒಮ್ಮೆ ಸ್ಪರ್ಶ ಮಾಡೋದು ಭಾವದಿಂದ, ದೇಹದಿಂದಲೇ ಭಾವದಿಂದ, ದೇಹದಿಂದ. ಅರೆ ದೇಹದಿಂದಂತೂ ಸತ್ಯ, ಅದರ ಭಾವ ಇಲ್ದಿದ್ರ ಆ ಸ್ಪರ್ಶದಿಂದ ಏನಾಗ್ತದೆ? ಏನೂ ಆಗುವುದಿಲ್ಲ, ಆಗಿಲ್ಲ. ಹಾಗಾದ್ರೆ ಇನ್ನೊಂದ್ಸಲ ಭಾವಪೂರ್ವಕ ಹೋಗಿ ಬರೋಣ. घर सोडून गेला की बाहेर थोडे घराचे व्याप तरी कमी होतात, निर्धास्त आपण ऐकू शकतो. हा, अत्यंत सरी ಇದೆ, परम सत्य मातिದೆ. द्रव्य सापेक्ष देह सापेक्ष घर सोडण्यामध्ये काम होईल, भाव सापेक्ष सोडायला पाहिजे. ಕೆಲಸ ಸ್ವಲ್ಪ ನಿರ್ಧಾಸ್ತ ಇರ್ತೇವೆ ಅನ್ನಿಸ್ತಿದೆ ರೀ ತಾಯಿ. ನಿರ್ಧಾಸ್ತ ಇರೋ ಸಾಧ್ಯ ಇಲ್ಲ, ಒಳಗಿದೆ, ಅದು ಇದೆ ಇದೆ. ಮತ್ತು ಈಗಂತೂ ನಿರ್ಧಾಸ್ತ ಇರಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲಿ ಹೋದ್ರೂ ಸಂಪರ್ಕ ಅಲ್ಲೇ ರೀ. ಇದೇನಿದೆ ಇದು ನಿಗೋಧದ ಜೊತೆಗೇನ ಸಂಪರ್ಕ ಇದೆ, ಸ್ಪಷ್ಟ ಹೇಳಿದ್ದಾರೆ. ಬೇರೆ ಏನೂ ಇಲ್ಲ, ಮೂಲ ಸ್ಥಾನದ ಜೊತೆಗೇನ ಸಂಪರ್ಕ ಇದೆ. ವಿಚಾರ ಮಾಡಿ ನೋಡ್ರಿ ಎಷ್ಟು ಭಯಾನಕ ಸ್ಥಿತಿ. ಅರೆ ಒಂದೇ ಒಂದು ಸಮಯದೊಳಗ ಪರ್ವತದ ಉನ್ನತ ಶಿಖರದ ಮೇಲೆ ಸ್ಥಿರ ಇರುವಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ತೋಲು ತಪ್ಪಿದರೆ ಎಲ್ಲಿ ಹೋಗಿ ಬೀಳ್ತಾನೆ? ಹಾಗೆ ನಮ್ದು ಸ್ಥಿತಿ ಆಗೋದಿದೆ. ಒಂದೇ ಒಂದು ಸಮಯದೊಳಗ ಎಲ್ಲಿ ಹೋಗಿ ಬೀಳ್ತೇವಲ್ಲ ಅಲ್ಲಿ ಏನೂ 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 ಅನಂತ ಕಾಲ ಸಿಕ್ಕೋದಿಲ್ಲ. ಅನಂತ ಕಾಲ. ಅರೆ ವೀತರಾಗ ಭಗವಂತಂತೂ ಅನಂತಾನಂತ ಕಾಲ ಸಿಕ್ಕೋದಿಲ್ರಿ, ಅನಂತಾನಂತ ಕಾಲ. ಮತ್ತು ಅದರ ಅನಂತಾನಂತ ಕಾಲ ಅವರ ವಾಣಿ ಸಿಕ್ಕೋದಿಲ್ರಿ. ನೀವು ವಿಶ್ವಾಸ ಮಾಡಿದ್ರೂ ಸರಿ, ಮಾಡದಿದ್ರೂ ಸರಿ, ನನ್ನ ವಿಶ್ವಾಸವನ್ನು ನಾನು ದೃಢ ಮಾಡಿಕೊಳ್ಳೋದು. ಏನು ಹೇಳ್ತು? ಅನಂತ ಕಾಲದವರೆಗೆ ಏನೂ ಸಿಕ್ಕೋದಿಲ್ಲ. ಒಂದು ಮಾತು, ಅನಂತಾನಂತ ಕಾಲದವರೆಗೆ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯ ಸಿಕ್ಕು. ಅದರ ಅನಂತಾನಂತ ಕಾಲದವರೆಗೆ ಜಿನೇಂದ್ರ ಪ್ರಭುವಿನ ವಾಣಿಯ ಶ್ರವಣ ಯೋಗ ಸಿಕ್ಕು. ಅದಕ್ಕೆ ಯಾರು ಹಿತದ ಇಚ್ಛುಕರಿದ್ದಾರೆ, ಮೋಕ್ಷದ ರತ್ನತ್ರಯಾತ್ಮಕವಾದ ಮಾರ್ಗದಲ್ಲಿ ಯಾವಾಗಲೂ ತಡೆಯಿಲ್ಲದೆ ಪ್ರಯತ್ನ ಮಾಡುತ್ತಾರೆ, ಅವರೇ ಮೋಕ್ಷದ ಇಚ್ಛುಕದರ್ರೆ. ಯಾರ ತಡೆಯಿಲ್ಲದೆ ರತ್ನತ್ರಯ ಮಾರ್ಗದೊಳಗೆ ಯಾರು ಉದ್ಯಮಶೀಲ ಇದ್ದಾರೋ, ತಡೆಯಿಲ್ಲದೆ ಊಟ ಮಾಡುವ ವೇಳೆದೊಳಗನು ಅದನ್ನೇ ಊಟ ಮಾಡ್ತಾರೆ, ವಿಶ್ರಮಿಸುವ ವೇಳೆದೊಳಗನು ಅದರಲ್ಲೇನ ವಿಶ್ರಮಿಸ್ತಾರೆ. ಸುಧಾತಾಯಿ ಮಾತನಾಡುವುದರೊಳಗನು ಅದರಲ್ಲೇನ ಇಳಿಯುವ ಪ್ರಯತ್ನ ಮಾಡ್ತಾರೆ. ಧನ್ಯ ಇದೆ ಆ ಜೀವನ. ತಡೆಯಿಲ್ಲದೆ ಪ್ರಯತ್ನ ಮಾಡುತ್ತಾರೆ ಆ ಪುರುಷರು. ಅವರು ನಿಜವಾಗಿ ಯಾರದರು? ಪುರುಷರದರ್ರೆ. ಅರ್ಥಾತ್ ಅದುವೇ ಪುರುಷಾರ್ಥ ಇದೆ.
ನೀ ರೋಗ ದೂರ ಮಾಡುವ ಸಲುವಾಗಿ ಏನೆಲ್ಲ ಮಾಡ್ತಿ, ಎಲ್ಲೆಲ್ಲ ಹೋಗ್ತಿ, ಸಾಲ ಮಾಡ್ತಿ, ಯಾರ್ಯಾರ್ದೋ ಕೈಕಾಲು ಹಿಡಿತಿ, ಎಲ್ಲೆಲ್ಲಿ ಹೋಗ್ತಿಲ್ಲ, ಅದು ಯಾವುದು ಪುರುಷಾರ್ಥ ಅಲ್ಲ. ಅದೆಲ್ಲ ಹೀನತೆ ಇದೆ, ದುರ್ಬಲತೆ ಇದೆ, ನಪುಂಸಕತೆ ಇದೆ. ಯಾವುದರ ಸಲುವಾಗಿ ಹೊರಗಡೆ ಎಷ್ಟೆಲ್ಲ ಮಾಡ್ತೀಯಲ್ಲ, ಅರೆ ತುಚ್ಛ ಧನದ ಸಲುವಾಗಿ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದೀರಿ, ಜೀವ ಮಾಡ್ತಿದ್ದೇನಿಲ್ಲ. ಅತ್ಯಂತ ದಯನೀಯ ಸ್ಥಿತಿ ಅದು. ಅದು ಪುರುಷಾರ್ಥನ ಅಲ್ಲ, ಹೀನ ಸ್ಥಿತಿ, ದಯನೀಯ ಸ್ಥಿತಿ. ಪುರುಷಾರ್ಥ ಯಾವುದ? ತಡೆಯಿಲ್ಲದೆ ಮೋಕ್ಷ ಮಾರ್ಗದೊಳಗೆ, ರತ್ನತ್ರಯದೊಳಗೆ ಯಾರು ಉದ್ಯಮ ಮಾಡ್ತಾರಲ್ಲ ಅವರದ್ದು ಇರ್ಲಿಲ್ಲ. ಯಾರ್ದು ಸಮಯ ಬಂದಿತ್ತು, ಯಾರು ಎಲ್ಲಿ ಹೋದ್ರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಹೋದ್ರು. ನೀನು ನಿಶ್ಚಿಂತೆ ಅದನ್ನೆಲ್ಲ ವ್ಯರ್ಥ. ಮತ್ತೆ ಏನೇನರೆ ಯಾಕೆ ಹಚ್ಕೊಳ್ಳಿ? ಈ ಸಮಯ ನಿಮ್ದು ಇದೆಯಲ್ಲ, ಹೋದಲ್ಲ ಮಗ, ಹೋಗ್ಲಿ, ಅವನು ಓದ್ಲಿಕ್ಕರೆ ಹೋಗ್ಲಿ, ಯಾವುದಕ್ಕರೆ ಹೋಗ್ಲಿ, ನೀವೀಗ ನಿಶ್ಚಿಂತ ಆದರೂ ಅಥವಾ ಇಲ್ಲ, ಅವನ ಕಾರ್ಯ ಮಾಡುವುದರಿಂದ ಇದ್ದ ಅಂತಂದ್ರೆ ಅವನಿಗೆ ಏನು ಬೇಕು ಅದು ಮಾಡ್ಬೇಕು, ಅವ ಏನೇನು ಕೇಳ್ತಾ ಅದು ಮಾಡ್ಬೇಕು, ಅವ ಏನೇನು ಅಂತ ಅದು ಅನ್ನಿಸ್ಕೊಳ್ಬೇಕು. ಹಾಗಾದ್ರೆ ಈಗ ನಿಶ್ಚಿಂತೆ ಇದೇನಿಲ್ಲ, ಅದರಲ್ಲೇ ನಮ್ದು ಕೇಡು ಏನಾಗಿದೆ? ವಿಚಾರ ಮಾಡೋದು. ಸಂಯೋಗ ಯಾವುದು ಇದೆಯೋ ಆ ಸಂಯೋಗ ಹಿತಕರಂತೂ ಇರೋದನ್ನೇ ಇಲ್ಲ. ಯಾವಾಗ ಅದು ದೂರ ಆಗ್ತಿದೆಯೋ ಆವಾಗ ಹಿತ ಮಾಡಿಕೊಳ್ಳುವ ಅವಕಾಶ ಇದೆ. ಈ ಅಲ್ರಿ, ಮನೆ ಬಿಟ್ಟು ಹೋಗುವುದರೊಳಗೆ ಯಾವ ಸ್ವಾರಸ್ಯ ಇಲ್ಲ ಸುಧಾತ ಇದೆ. ಅದು ಕೂಡ ನಿಜವಾಗಿ ಅಶಕ್ತತೆ ಇದೆ. ಇದ್ದು ಜಯಿಸನಿ, ಎಲ್ಲಿದ್ದೀಯ ಅಲ್ಲಿ ಇದ್ದು ಜಯಿಸು. ಮುನಿರಾಜರು ಉಪಸರ್ಗ ಬಂದ ನಂತರ ಫಲ ಏನು ಮಾಡ್ತಾರೋ? ಉಪಸರ್ಗ ಬರದೇ ಇರುವಂತಹ ಸ್ಥಳದ ಅನ್ವೇಷಣೆ ಮಾಡಿ ಹೋಗಿ ಕೂಡ್ತಾರೋ ಅಲ್ಲಿ ಧ್ಯಾನಕ್ಕ? ಏನು ಹೇಳಿದ್ರ ಅಪ್ಪಾಜಿ? ಬೆಟ್ಟದ ತುದಿಗೆ ಯಾಕೆ ಹೋದ್ರು? ಕಾಲ ಹತ್ತತಾ ಇದ್ದು ನೋಡಿ, ಇನ್ನು ಹತ್ತಲಿಕ್ಕೆ ಎಲ್ಲಿ ಜಾಗಿಲ್ಲ ಅಂತಂದ್ರೆ ಕೂತ್ಬಿಟ್ರು. ಎಷ್ಟು ಸ್ವಾಭಾವಿಕರಿ. ಯಾರೂ ಬರಬಾರ್ದಲ್ಲಿ ಉಪಸರ್ಗ ಮಾಡೋರು ಅಂಥೇಳಿ ಅಲ್ಲಿ ಹೋಗಿ ಕೂಡ್ಲಿಲ್ಲ. ಅರೇ, ಮತ್ತೊಂದು ಮಾತೇನು ಹೇಳಿದ್ರು? ಸಂಯೋಗದಿಂದ ದೂರ ಹೋಗ್ಬೋದು, ಉದಯದಿಂದ ದೂರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ನಂಬಬೇಕರಿ. ಹೇಳಿ ಹೋದಂಥ ಜ್ಞಾನಿಗಳ ಮಾತ ನಂಬಬೇಕು. ನಂಬಬೇಕಾದ್ರೆ ವಿಚಾರ ಮಾಡಬೇಕು. ವಿಚಾರ ಮಾಡಿದ ನಂತರ ಅದರ ಕುರಿತು ಯಾವ ನಂಬುಗೆ ಆಗ್ತಿದೆಯಲ್ಲ ಅದು ನಮ್ಮ ಸ್ವಂತದ ಆಸ್ತಿ. ಹೇಳಿದ್ದ ಮರೆತು ಹೋಗಬಹುದು, ಆದ್ರೆ ಆ ಹೇಳಿದ ಮಾತಿನ ಮೇಲೆ ವಿಚಾರ ಮಾಡಿ ನಂಬುಗೆಯವರೆಗೆ ತಲುಪಿತು ಅಂತಂದ್ರೆ ಅದ ಬಿಟ್ಟು ಹೋಗೋದಿಲ್ಲ. ಅದು ನಮ್ಮ ನಿಜವಾದ ಆಸ್ತಿ. ಅದರ ಸಲುವಾಗಿ ಸಮ್ಯಕ್ ದರ್ಶನ ಏನಿದೆ ಅದು ಧರ್ಮದ ಮೂಲ ಇದೆ ರೀ. ಸಮ್ಯಕ್ ದರ್ಶನ ಅರ್ಥಾತ್ ಯಥಾರ್ಥ ಶ್ರದ್ಧೆ. ಯಥಾರ್ಥ ಶ್ರದ್ಧೆ, ನಿಜವಾದ ಶ್ರದ್ಧೆ. ಅರೆ, ಸಂಯೋಗದಿಂದ ದೂರ ಓಡಿ ಹೋಗುವ ಭಾವ ಇರಲೇಬಾರ್ದು, ಯಾವಾಗೂ ಇರಬಾರ್ದು. ನನ್ನ ಉದಯದ ಅನುಸಾರ ಸಂಯೋಗ ಇರ್ತಿದೆ, ಸಂಯೋಗದ ಅನುಸಾರ ನನ್ನ ಅಜ್ಞಾನದಿಂದ ದುಃಖ ಆಗ್ತಿದೆ. ಸಂಯೋಗ ತಾನಾಗಿ ನಮಗೆ ಬಂದು ಬಿದ್ದಿಲ್ಲ, ನಮ್ಮ ಉದಯದ ಅನುಸಾರ ಇರ್ತಿದೆ. ಆದರೆ ಅಲ್ಲಿ ದುಃಖ ಅಥವಾ ಸುಖ ಏನಾಗ್ತಿದೆಯಲ್ಲ ಅದು ನಮ್ಮ ಅಜ್ಞಾನದ ಅನುಸಾರ. ಸುಖ ಕೂಡ ಸಂಯೋಗದೊಳಗೆ ಸುಖ ಇಲ್ಲವೇ ಇಲ್ಲ, ಆದರೆ ಸುಖ ಆಗ್ತಿದೆ ಅಂದ್ರೆ ಅದು ಅಜ್ಞಾನದಿಂದ. ದುಃಖ ಆಗ್ತಿದೆ ಅಂತಂದ್ರೆ ಅದು ಅಜ್ಞಾನದಿಂದ ಆಗ್ತಿದೆ. ದುಃಖ ಅಜ್ಞಾನದಿಂದ ಅರ್ಥಾತ್ ಆ ಸಂಯೋಗದ ಜೊತೆಗೆ ನಿರಂತರ ನಮ್ದು ಏಕತೆ ಇದೆ. ಸುಖ ಸ್ವಭಾವವನ್ನು ಮರೆತು ಹೋಗಿ ಜ್ಞಾತಾ ಸ್ವಭಾವವನ್ನು ಮರೆತು ಹೋಗಿ, ಜ್ಞಾತಾ ಸ್ವಭಾವ ಅಂದ್ರನ ಸುಖ ಸ್ವಭಾವ, ಜ್ಞಾತಾರೂಪದ ಪರಿಣಮನಂದ್ರನ ಸುಖದ ಸಲುವಾಗಿ ನಿರಂತರದ ಉದ್ಯಮ, ಬೇರೆ ಏನೂ ಇಲ್ಲ. ಅದಕ್ಕೆ ರತ್ನತ್ರಯದ ಮಾರ್ಗದಲ್ಲಿ ತಡೆಯಿಲ್ಲದೆ ಯಾವಾಗಲೂ ಪ್ರಯತ್ನ ಮಾಡುತ್ತಾರೆ ಆ ಪುರುಷರು, ಆ ಜೀವರುಗಳು ಅನ್ಲಿಲ್ರಿ, ಆ ಪುರುಷರು. ಅದಕ್ಕೆ ಪುರುಷಾರ್ಥ ಬೇಕ್ರಿ. ನೋಡ್ರಿ, ಈಗ ಕೆಲವು ದಿವಸ ನಾವು ಸಂಯೋಗವನ್ನು ಬಿಟ್ಟ ಕ್ಷೇತ್ರದಲ್ಲಿ ಹೋಗಿ ವಾಸ ಮಾಡಿದ್ರೂ ಕೂಡ ಅಭ್ಯಾಸದ ಸಲುವಾಗಿ ಹೋಗೋದಿತ್ತು ಅಂತಂದ್ರೆ ಹೋಗ್ಬೋದು. ಏನು ಅಭ್ಯಾಸ ಅಂದ್ರೆ ಅಂತರ್ಮುಖತೆಯ ಅಭ್ಯಾಸ. ಅಂತರ್ಮುಖತೆಯ ಅಭ್ಯಾಸ. ಅರೇ, ಅಭ್ಯಾಸ ಅಂಥೇಳಿ ಯಾಕೆ ಹೇಳ್ತು?
ಹೇಳಿದ್ದು ಇದರ ಸಲುವಾಗಿ ಸ್ವಯಂ ಪುರುಷಾರ್ಥಿ ಜೀವ ತದ್ಭವ ಮೋಕ್ಷಗಾಮಿ ಜೀವರುಗಳು ಕೂಡ ವಿಶಿಷ್ಟ ಪುರುಷಾರ್ಥದ ಸಲುವಾಗಿ ಸಾಕ್ಷಾತ್ ಮೋಕ್ಷದ ಉದ್ಯಮದ ಸಲುವಾಗಿ ಗೃಹಸ್ಥಾವಸ್ಥೆಯನ್ನು ಬಿಡಬೇಕಾಗ್ತಿದೆ. ಹಾಗಾದ್ರೆ ನೀನು ನಿನ್ನ ಉಪಯೋಗಮಯನಾದಂಥ ನಿಜ ತತ್ವವನ್ನು ಕಂಡುಕೊಳ್ಳುವ ಒಂದೇ ಒಂದು ಉದ್ದೇಶ, ಆ ಉದ್ದೇಶದೊಳಗ ಈ ನಿಮಿತ್ತಗಳು ಒಂದು ವೇಳೆ ಬಾಧಕ ಅನ್ನಿಸ್ತಿದ್ದು ಅಂತಂದ್ರೆ ಆ ಕಾರ್ಯದ ಸಲುವಾಗಿ ಮನೆ ಬಿಟ್ಟ ಎಲ್ಲಾದರೂ ಏಕಾಂತದೊಳಗ ಆ ಕಾರ್ಯದಲ್ಲೇ ನನಗೆ ಯಶಸ್ಸು ಪ್ರಾಪ್ತ ಆಗಬಹುದಾಗಿದೆ ಅಂಥ ಸ್ಥಾನದಿಂದ ಆಗುವುದಿಲ್ಲ. ನಿಜವಾಗಿ ಆ ಸ್ಥಾನ ನಿಮಿತ್ತ ಇದೆ ನನ್ನ ಪುರುಷಾರ್ಥದಿಂದ. ಅದಕ್ಕೆ ಎಲ್ಲಿದ್ರೂ ಕಾರ್ಯ ತನ್ನ ಪುರುಷಾರ್ಥದಿಂದನೂ ಆಗೋದಿದೆ. ಕೆಲವೊಮ್ಮೆ ಕ್ಷೇತ್ರ ಕಾಲಗಳು ಕೂಡ ನಿಮಿತ್ತ ಆಗ್ತವೆ, ಆಗುವುದಿಲ್ಲ ಅನ್ನೋ ಮಾತಿಲ್ಲ. ಆದರೆ ಮತ್ತೆ ಹೋಗಿ ಬಂದ ಹೇಗಿದೆವು ಹಾಗೆ ಅಥವಾ ಅದಕ್ಕಿಂತ ಕೆಳಗಿಳಿದೆವು ಪರಿಣಾಮದೊಳಗ ಅಂತಂದ್ರೆ ನಿಜವಾಗಿ ಯಾವುದು ಉಪಯೋಗ ನೋಡೋಣ ಟೀಕೆ.